ಪೀಠವು ಕಂಗೊಳಿಸಲಿ, ಗುರುಗಳ ಸಾನ್ನಿಧ್ಯವು ಸೇರಲಿ. ತ್ರಯೇಕ ದೇವಗೆ ಸ್ತುತಿ ಸ್ತೋತ್ರ ಸಲ್ಲಲಿ, ಋನ್ಮನಗಳು ಏರಲಿ ಮೇಲೇರಲಿ, ತನು ಮನಗಳು ಏಕಭಾವದಿ ನಲಿಯಲಿ. ತ್ರಯೇಕ ದೇವಗೆ ಸ್ತುತಿ ಸ್ತೋತ್ರ ಸಲ್ಲಲಿ, ಋನ್ಮನಗಳು ಏರಲಿ ಮೇಲೇರಲಿ, ತನು ಮನಗಳು ಏಕಭಾವದಿ ನಲಿಯಲಿ. ನೀನೇ ನನ್ನ ಚಿತ್ತವಾಗಲಿ, ನಿನ್ನ ದರ್ಶನ ಭಾಗ್ಯ ದೊರಕಲಿ. ಓಹೋ ಮೂಡಲಿ ಮೂಡಲಿ ಗಂಟೆನಾದ ಮೂಡಲಿ, ದೀಪದಿ ಧೂಪದಿ ಪೀಠವು ಕಂಗೊಳಿಸಲಿ. ಪ್ರಿಯ ಸಹೋದರ ಸಹೋದರಿಯರೇ, ದಿನ ದಿವ್ಯ ಬಲಿಪೂಜೆಯಲ್ಲಿ ಯಾರೆಲ್ಲ ಭಕ್ತಾದಿಗಳು ದೇವರಿಗೂ ಹಾಗೂ ಸಂತ ಅಂತೋಣಿಯವರಿಗೂ ಕೃತಜ್ಞತಾ ಬಲಿಪೂಜೆಯಾಗಿ ಅರ್ಪಿಸುತ್ತಾ ಇದ್ದಾರೋ, ವಿಶೇಷ ಕೋರಿಕೆಗಾಗಿ, ಉತ್ತಮ ಆರೋಗ್ಯಕ್ಕಾಗಿ, ಕುಟುಂಬದಲ್ಲಿ ಮೃತರಾದಂತಹ ಎಲ್ಲ ಆತ್ಮಗಳಿಗೋಸ್ಕರ ಪ್ರಾರ್ಥಿಸಲು ಕೇಳಿಕೊಂಡಿರುವಂತಹ ಭಕ್ತಾದಿಗಳ ಉದ್ದೇಶಕ್ಕಾಗಿ ಈ ದಿವ್ಯ ಬಲಿಪೂಜೆಯಲ್ಲಿ ವಿಶೇಷವಾಗಿ ಪ್ರಾರ್ಥಿಸಲಾಗುತ್ತದೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲೇ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರ, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಸಂತ ಅಂತೋಣಿಯವರ ಭಕ್ತಾದಿಗಳೇ, ಇಂದು ವಿಶೇಷವಾಗಿ ನಾವೆಲ್ಲರೂ ಮಂಗಳವಾರದ ದಿವ್ಯ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೇವೆ. ಸಂತ ಅಂತೋಣಿಯವರ ಮೇಲಿರುವಂತಹ ಅಪಾರವಾದಂತಹ ಗೌರವವನ್ನು ಸೂಚಿಸುವುದಕ್ಕಾಗಿ ನಮ್ಮ ಪ್ರಾರ್ಥನೆ ಹಾಗೂ ಹಾರೈಕೆ ಕೋರಿಕೆಗಳ ಮೂಲಕ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ಸಂತ ಅಂತೋಣಿಯವರ ಮಧ್ಯಸ್ಥಿಕೆಯ ಪ್ರಾರ್ಥನೆಯ ಮೂಲಕ ಪ್ರಭುವಿನ ಹೇರಳವಾದಂಥ ಆಶೀರ್ವಾದವನ್ನು ಪಡೆದುಕೊಳ್ಳಲು ನಾವು ಪಾಲ್ಗೊಂಡಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಅಂತೋಣಿಯವರು ಒಬ್ಬ ಸಾಮಾನ್ಯ ಮನುಷ್ಯರಾಗಿದ್ದರು ಹಾಗೂ ಯಾಜಕರಾಗಿ ಮುಂದೊಂದು ದಿನ ಅವರು ಧರ್ಮಸಭೆಯಲ್ಲಿ ಸಂತರ ಒಂದು ಪದವಿಯನ್ನು ಪಡೆದುಕೊಂಡರು. ಸಂತರು ಯಾರು? ನಮ್ಮಂತೆಯೇ ಸಾಮಾನ್ಯ ಮನುಜರು ಅವರು. ಆದರೆ ಶ್ರೇಷ್ಠ ತ್ಯಾಗಗಳ ಮೂಲಕ, ದೇಹ ದಂಡನೆಗಳ ಮೂಲಕ, ಉಪವಾಸ ಪ್ರಾರ್ಥನೆಗಳ ಮೂಲಕ ಅವರು ದೇವರ ಒಂದು ಶ್ರೀನಾಮವನ್ನು ವ್ಯಕ್ತಪಡಿಸಿಕೊಂಡು ದೇವರು ಅನುಗ್ರಹಿಸಿದಂತಹ ಎಲ್ಲ ರೀತಿಯಾದಂತಹ ಜವಾಬ್ದಾರಿಗಳನ್ನು ಅವರು ಕಾರ್ಯಗತ ಮಾಡುವುದರ ಮೂಲಕ ಎಲ್ಲ ಒಳ್ಳೆಯ ಮೌಲ್ಯಗಳನ್ನು ತಮ್ಮ ಬದುಕಿನಲ್ಲಿ ಇರಿಸಿಕೊಂಡು ದೇವರ ವಾಕ್ಯವನ್ನು ಅನುಸರಿಸಿ ನಡೆದು ದೇವರನ್ನು ಪ್ರೀತಿಸುವುದರ ಜೊತೆಗೆ ಪರರನ್ನು ಪ್ರೀತಿಸಲು ಮುಂದಾದಂತಹ ಮಹಾನ್ ಪುರುಷರು ಈ ಸಂತರುಗಳು ಆಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಭಕ್ತಾದಿಗಳಾಗಿ ನೀವು ನೆರೆಯುವುದರ ಮೂಲಕ ಅವರ ಒಂದು ಆಶ್ರಯಕ್ಕಾಗಿ ನೀವು ತಂಡೋಪತಂಡವಾಗಿ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀರಾ.
ನಿಮ್ಮ ಹರಿಕೆ ಕೋರಿಕೆಗಳನ್ನು ಸಂತ ಅಂತೋಣಿಯವರ ಪಾದದಡಿಯಲ್ಲಿ ಇಟ್ಟು ಪ್ರಾರ್ಥಿಸಿದಾಗ ಸಂತ ಅಂತೋಣಿಯವರು ನಿಮಗೋಸ್ಕರ ಎಡೆಬಿಡದೆ ಪ್ರಾರ್ಥಿಸಿ ಪ್ರಭುವಿನ ಮೂಲಕ ಏರಳವಾದಂಥ ಆಶೀರ್ವಾದವನ್ನು ದಯಪಾಲಿಸುವಂತಹ ಮಹಾನ್ ಸಂತರು ಡೋರ್ನಳ್ಳಿ ಮಹಾಸಂತರು ಆಗಿದ್ದಾರೆ. ಕೇವಲ ನಾವು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ನಮ್ಮ ಹರಿಕೆ ಕೋರಿಕೆಗಳನ್ನು ನಾವು ತೀರಿಸಿ ಅಥವಾ ಬೇಡದಲ್ಲೇ ಊಟವನ್ನು ಮಾಡಿ ಮುಗಿಸಿ ಮನೆಗೆ ಹೋದರೆ ಸಾಲುವುದಿಲ್ಲ. ಬದಲಾಗಿ ನಮ್ಮಲ್ಲಿ ಆಳವಾದಂತಹ ದೃಢವಾದಂತಹ ವಿಶ್ವಾಸವನ್ನು ಇರಿಸಿಕೊಂಡು ಪ್ರಾರ್ಥಿಸಿದಾಗ ಹಾಗೂ ಮಾಡುವಂತಹ ಎಲ್ಲ ರೀತಿಯಾದಂತಹ ಆಧ್ಯಾತ್ಮಿಕ ಕಾರ್ಯಗಳಿಗೆ ಅದು ಉತ್ತಮ ಒಂದು ಅರ್ಥವಿರುತ್ತದೆ. ಬನ್ನಿ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿವ್ಯ ಬಲಿಪೂಜೆಯಲ್ಲಿ ನಾವೆಲ್ಲರೂ ಪಾಲ್ಗೊಂಡಿರುವಾಗ ವಿಶೇಷವಾಗಿ ಸಂತ ಅಂತೋಣಿಯವರ ಮಧ್ಯಸ್ಥಿಕೆ ನಮ್ಮೆಲ್ಲರಿಗೂ ಅವಶ್ಯಕತೆ ಇದೆ. ಅವರ ಒಂದು ಮಧ್ಯಸ್ಥಿಕೆಯ ಪ್ರಾರ್ಥನೆಯ ಮೂಲಕ ಪ್ರಭುವಿನ ಒಂದು ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಉತ್ತಮ ವ್ಯಕ್ತಿಗಳಾಗಿ ಇರಿಸಿಕೊಳ್ಳುತ್ತಾ ಅವರ ಒಂದು ಆಶೀರ್ವಾದಕ್ಕಾಗಿ ನಾವು ಬೇಡಿಕೊಳ್ಳೋಣ. ಹಾಗೂ ಸಂತ ಅಂತೋಣಿಯವರ ಈ ಒಂದು ನವೇನ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಭಕ್ತಿಯುತವಾಗಿ ಪಾಲ್ಗೊಳ್ಳೋಣ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ, ಪರಿಶುದ್ಧ ಲಿಲ್ಲಿ ಪುಷ್ಪವೇ ಕೋಟಿ ಅದ್ಭುತಗಳನ್ನು ಮಾಡುವವರೇ, ನಮಗಾಗಿ ಪ್ರಭುವಿನಲ್ಲಿ ಮೊರೆ ಹಿಡುವವರೇ, ನಮ್ಮ ಆಶ್ರಯವು ನಂಬಿಕೆಯೂ ಆಗಿರುವವರು ನೀವೇ. ನಮ್ಮ ಪಾಲಕರೇ ಸಂತ ಅಂತೋಣಿಯವರೇ, ಈಗ ನಿಮ್ಮ ಆಶ್ರಯವನ್ನು ನಂಬಿ ಬಂದಿರುವೆವು. ದೇವರಿಂದ ನೀವು ಪಡೆದು ತಂದ ಅವರ ಪ್ರಸಾದಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಿಮ್ಮ ಪೂಜ್ಯ ಕರಗಳಲ್ಲಿರುವ ಬಾಲ ಯೇಸುವನ್ನು ಪ್ರೀತಿಸುವೆಂದು ಜೀವನ ಪರ್ಯಂತ ನಿಮ್ಮ ಸೇವೆ ಮಾಡುವೆಂದು ಅವರಿಗೆ ಪ್ರಾಮಾಣಿಕರಾಗಿರುವೆಂದು ಅವರನ್ನು ತಿಳಿಯದೇ ಇರುವ ಜನರನ್ನು ಅವರ ಸಮೀಪಕ್ಕೆ ನಿಮ್ಮ ಮುಖಾಂತರ ಬರಮಾಡುವೆಂದು ವಚನವೀಯುತ್ತೇವೆ. ಅತಿ ಅದ್ಭುತ ಶಾಲೆಯಾದ ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ, ದೇವರ ವರಪ್ರಸಾದವನ್ನು ಪಡೆದವರೇ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಗಣಿಸಿ ನಮ್ಮ ಕಣ್ಣೀರನ್ನು ಒರೆಸಿ ನಮಗಾಗಿ ಪ್ರಭುವಿನಲ್ಲಿ ಭಿನ್ನಯಿಸಲು ನಿಮ್ಮಲ್ಲಿ ಮೊರೆ ಹಿಡುತ್ತೇವೆ. ಸಂತ ಅಂತೋಣಿಯವರೇ, ನಮ್ಮ ಪರಿಪಾಲಕರೇ, ನಮ್ಮನ್ನು ಪರಿಶುದ್ಧ ಮಾರ್ಗದಲ್ಲಿ ನಡೆಸಿರಿ. ಜೀವನದಲ್ಲಿ ಕಷ್ಟ ಸಂಕಷ್ಟಗಳಿಂದ ನರಳುವಾಗಲೂ ಶೋಧನೆಗಳ ಸುಳಿಗೆ ಸಿಕ್ಕಿಕೊಂಡಾಗಲೂ ನೀವೆಲ್ಲಕ್ಕಿಂತಲೂ ಮೇಲಾಗಿ ಪ್ರೀತಿಸುವ ಪ್ರಭುವಿನಲ್ಲಿ ನೆಲೆಸಲು ಅವರಲ್ಲಿ ಒಂದಾಗಿರಲು ಬೇಕಾದ ಅವರ ಪ್ರಸಾದಗಳನ್ನು ನಮಗೆ ಕರುಣಿಸಬೇಕೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅತಿ ಅದ್ಭುತ ಶಾಲೆಯಾದ ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ, ಪಾಪಿಗಳಾಗಿರುವ ನಮಗಾಗಿ ಪ್ರಾರ್ಥಿಸಿರಿ. ಓ ಮಹಾಸಂತ ಅಂತೋಣಿಯವರೇ, ಪಾದಿ ಸುರಿಸುವರು. ನಿಮ್ಮ ಸಹೋದರ ಸಹೋದರಿಯಾಗಿರುವ ನಮ್ಮನ್ನು ಕರುಣೆಯಿಂದ ಈಕ್ಷಿಸಿರಿ. ನಮ್ಮ ಕುಂದು ಕೊರತೆಗಳನ್ನು, ಕೋರಿಕೆಗಳನ್ನು, ಕಷ್ಟಗಳನ್ನು ದೇವರಲ್ಲಿ ಭಿನ್ನಯಿಸಿರಿ. ದುಷ್ಟ ಶಕ್ತಿಗಳನ್ನು ತೊಲಗಿಸುವರಾದ ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ, ಇಹಲೋಕದಲ್ಲಿ ಜೀವಿಸುವ ಎಲ್ಲರಿಗೂ ಆಧ್ಯಾತ್ಮಿಕ ಆಶ್ರಯ ನೀಡುವವರು ನೀವು. ದೇವರ ಆಶೀರ್ವಾದಗಳನ್ನು ನಮಗೆ ಅನುಗ್ರಹಿಸುವವರು ನೀವೇ. ನಮ್ಮ ಹೃದಯಗಳನ್ನು ದೈವ ಪ್ರೀತಿ ಎಂಬ ಜ್ವಾಲೆಯಲ್ಲಿ ಉರಿಯುವಂತೆ ಮಾಡಿರಿ. ಪಾಪವನ್ನು ಬಿಟ್ಟು ಪರಿಶುದ್ಧತೆಯನ್ನು ಪಡೆಯಲು ಅನುಗ್ರಹಿಸಿರಿ. ದೈವ ಪ್ರೀತಿಯಲ್ಲಿ ಶ್ರೇಷ್ಠರೆನಿಸಿರುವ ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ, ನಾವು ಕ್ರಿಸ್ತರ ಸಾಕ್ಷಿಗಳಾಗಿ ಬಾಳಲು ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಅವಶ್ಯಕತೆಗಳಲ್ಲೂ ಶೋಧನೆಗಳಲ್ಲೂ ನಿಮ್ಮಲ್ಲಿ ಮೊರೆಯಿಡುವಾಗ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ನಮಗೆ ನೆರವಾಗಿರಿ. ನಮ್ಮ ಇತರ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸೋಣ. ನಿಮ್ಮ ಸಹಾಯವನ್ನು ಬೇಡುವ ಭಕ್ತರಿಗೆ ಆಶ್ರಯದಾತರಾಗಿರುವ ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ, ನೀವು ಬಾಲ ಯೇಸುವನ್ನು ನಿಮ್ಮ ಕರಗಳಲ್ಲಿ ಸ್ವೀಕರಿಸಿದ್ದೀರಿ. ಆದರೆ ನಾವು ಪಾಪಕ್ಕೆ ಬಲಿಯಾಗಿ ರೋಗ ರುಜಿನಗಳಿಂದ ನರಳುತ್ತಿದ್ದೇವೆ. ನಿರುದ್ಯೋಗ ಸಮಸ್ಯೆಗಳಿಂದ ಕಷ್ಟಕ್ಕೊಳಗಾಗಿದ್ದೇವೆ. ನಿಮ್ಮ ಪ್ರಾರ್ಥನೆಯ ಫಲವಾಗಿ ಈ ಕಣ್ಣೀರ ಕಣಿವೆಯಿಂದ ನಮ್ಮನ್ನು ಕಾಪಾಡಿರಿ. ನಮ್ಮ ದುಃಖದ ಕಣ್ಣೀರನ್ನು ಒರೆಸಿ ನಂಬಿಕೆಯಿಂದ ನಿಮ್ಮ ಸನಿಹಕ್ಕೆ ಬಂದಿರುವ ನಮಗೆ ಆಶ್ರಯದಾತರಾಗಿರಿ. ವ್ಯಾಧಿಷ್ಠರನ್ನು ಗುಣಪಡಿಸುವ ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ, ಬಾಲಯೇಸುವಿನಲ್ಲಿ ನಿಮಗೆ ಇದ್ದ ಪ್ರೀತಿಯನ್ನು ಸ್ಮರಿಸಿ ನಿಮ್ಮಲ್ಲಿಗೆ ಬಂದು ಮರಳುತ್ತಿದ್ದೇವೆ. ಕಷ್ಟದಲ್ಲಿರುವವರಿಗೆ ಆಶ್ರಯವೇ. ಸಕಲ ಸಂಕಷ್ಟಗಳಿಂದ ನಮ್ಮನ್ನು ಪಾರು ಮಾಡಿರಿ. ಆದರೆ ನಾವು ಇನ್ನೂ ಕಷ್ಟಪಡಬೇಕೆಂಬುದು ದೈವಚಿತವಾಗಿದ್ದರೆ ನಾವು ಅವುಗಳನ್ನು ಪ್ರೀತಿಯಿಂದಲೂ ತಾಳ್ಮೆಯಿಂದಲೂ ಸ್ವೀಕರಿಸಲು ಶಕ್ತಿ ಸಾಮರ್ಥ್ಯವನ್ನು ದಯಪಾಲಿಸಿರಿ. ಈ ಕೋರಿಕೆಗಳನ್ನೆಲ್ಲ ನಮ್ಮ ಒಳ್ಳೆಯ ಕಾರ್ಯಗಳ ಪ್ರಯುಕ್ತವಲ್ಲ, ಆದರೆ ನಿಮ್ಮ ಪ್ರೀತಿಯಲ್ಲಿ ನಂಬಿಕೆ ಇಟ್ಟು ಕೇಳಿಕೊಳ್ಳುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಒಂದು ದಿವ್ಯ ಬಲಿಪೂಜೆಯಲ್ಲಿ ನಾವೆಲ್ಲರೂ ಯೋಗ್ಯ ರೀತಿಯಾಗಿ ಪಾಲ್ಗೊಳ್ಳುವುದಕ್ಕಾಗಿ
ಮಾಡಿದಂತಹ ಎಲ್ಲ ರೀತಿಯಾದಂತಹ ತಪ್ಪುಗಳನ್ನು ನೆನೆಯುತ್ತಾ ಪಶ್ಚಾತ್ತಾಪ ಮನೋಭಾವದಿಂದ ನಾವು ಪ್ರಭುವಿನಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿ ನಿವೇದಿಸಿದ್ದೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. प्रभु ओ प्रभु दया तोरी प्रभु ओ प्रभु दया तोरी क्रिस्तर 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 दया तोरी प्रभु ओ प्रभु दया तोरी प्रभु ओ प्रभु दया तोरी महिमे महिमे महोನ್ನತ ದೇವರಿಗೆ ಶಾಂತಿ ಶಾಂತಿ ಭೂಮಿಯಲ್ಲಿ ಸುಮನಸ್ಕರಿಗೆ महिमे 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 ಮಹೋನ್ನತ ದೇವರಿಗೆ ಶಾಂತಿ ಶಾಂತಿ ಭೂಮಿಯಲ್ಲಿ ಸುಮನಸ್ಕರಿಗೆ ಭೂಮಿಯಲ್ಲಿ ಸುಮನಸ್ಕರಿಗೆ महिमे 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 ಮಹೋನ್ನತ ದೇವರಿಗೆ ಶಾಂತಿ ಶಾಂತಿ ಭೂಮಿಯಲ್ಲಿ ಸುಮನಸ್ಕರಿಗೆ ಭೂಮಿಯಲ್ಲಿ ಸುಮನಸ್ಕರಿಗೆ ಪ್ರಭುದೇವರೇ ಸ್ವರ್ಗರಾಜರೇ ಸರ್ವಶಕ್ತ ದೇವ ಪಿತನೇ ಪ್ರಭುದೇವರೇ ಸ್ವರ್ಗರಾಜರೇ ಸರ್ವಶಕ್ತ ದೇವ ಪಿತನೇ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ಭಜಿಸುತ್ತೇವೆ ಆರಾಧಿಸುತ್ತೇವೆ ಮಹಿಮೆ ಪಡಿಸುತ್ತೇವೆ ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ महिमे 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 ಮಹೋನ್ನತ ದೇವಗೆ ಶಾಂತಿ ಶಾಂತಿ ಭೂಮಿಯಲ್ಲಿ ಸುಮನಸ್ಕರಿಗೆ ಭೂಮಿಯಲ್ಲಿ ಸುಮನಸ್ಕರಿಗೆ ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ ಪ್ರಭು ದೇವರೇ ದೇವರ ಕುರಿ ಮರಿಯೇ ಪಿತನ ಪುತ್ರರೇ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮ್ಮ ಪ್ರಾಣ
ಪ್ರಾರ್ಥನೆಯನ್ನು ಅಂಗೀಕರಿಸಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಮಹಿಮೆ ಮಹಿಮೆ ಮಹೋನ್ನತ ದೇವರಿಗೆ, ಶಾಂತಿ ಶಾಂತಿ ಭುವಿಯಲ್ಲಿ ಸುವನಸ್ಕರಿಗೆ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು. ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು. ಪ್ರಾರ್ಥಿಸೋಣ. ಸರ್ವಶಕ್ತರಾದ ನಿತ್ಯ ದೇವರೇ, ಸಂತ ಅಂತೋಣಿಯವರು ನಿಮ್ಮ ಭಕ್ತರಿಗೆ ಬೋಧಿಸುವುದರಲ್ಲಿ ಪ್ರಖ್ಯಾತರಾಗಿಯೂ ಅವರ ಅವಶ್ಯಕತೆಗಳಲ್ಲಿ ಆಶ್ರಯದಾತರಾಗಿಯೂ ಬಾಳಿದರು. ಈ ಮಹಾಸಂತರ ಸಹಾಯದಿಂದ ನಾವು ಕ್ರಿಸ್ತರ ಜೀವನದ ಆಜ್ಞೆಗಳನ್ನು ಅನುಸರಿಸುತ್ತಾ ನಮ್ಮ ಎಲ್ಲ ಕಷ್ಟ ದುಃಖಗಳಲ್ಲಿ ನಿಮ್ಮ ನೆರವನ್ನು ಪಡೆಯುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಹಾಡುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅರಸರುಗಳ 2ನೆಯ ಗ್ರಂಥದಿಂದ ವಾಚನ. ಸೂಡಾನಿನ ರಾಜ ತಿಹಾರ್ಕನು ತನಗೆ ವಿರುದ್ಧವಾಗಿ ಹೊರಟಿದ್ದಾನೆ ಎಂಬ ಸುದ್ದಿ ಅಸಿರಿಯದ ಅರಸನಿಗೆ ಮುಟ್ಟಿತು. ಆಗ ಅವನು ಜೂದಯದ ಅರಸನಾದ ಹಿಜ್ಕೀಯನಿಗೆ, ಜೆರುಸಲೇಮ್ ವಶವಾಗುವುದಿಲ್ಲವೆಂದು ನೀನು ನಂಬುವ ದೇವರು ನಿನಗೆ ಹೇಳಿ ನಿನ್ನನ್ನು ಮೋಸಗೊಳಿಸಬಹುದು. ಅಸಿರಿಯದ ಅರಸನು ಎಲ್ಲ ರಾಜ್ಯಗಳನ್ನು ಸಂಪೂರ್ಣವಾಗಿ ನಾಶಪಡಿಸಿದ್ದಾನೆಂಬ ಸಮಾಚಾರ ನಿನಗೆ ಮುಟ್ಟಿರಬೇಕು. ಹೀಗಿರುವಲ್ಲಿ ನೀನು ಮಾತ್ರ ತಪ್ಪಿಸಿಕೊಳ್ಳುವೆಯೋ ಎಂದು ಪತ್ರ ಬರೆದು ದೂತರ ಸಮೇತ ಕಳುಹಿಸಿದನು. ಹಿಜ್ಕೀಯನು ಆ ದೂತರು ತಂದ ಪತ್ರವನ್ನು ತೆಗೆದುಕೊಂಡು ಓದಿದ ನಂತರ ದೇವಾಲಯಕ್ಕೆ ಹೋಗಿ ಅದನ್ನು ಸರ್ವೇಶ್ವರ ಸ್ವಾಮಿಯ ಮುಂದೆ ತೆರೆದಿಟ್ಟು ಹೀಗೆಂದು ಪ್ರಾರ್ಥನೆ ಮಾಡಿದನು. ಇಸ್ರಾಯೇಲಿನ ದೇವರೇ ಸರ್ವೇಶ್ವರ, ಕೆರೂಬಿಗಳ ಮೇಲೆ ಆಸೀನರೂಢರಾಗಿರುವವರೇ, ಎಲ್ಲ ಭೂರಾಜ್ಯಗಳನ್ನು ಆಳುವ ದೇವರು ನೀವೊಬ್ಬರೇ. ಭೂಪರಲೋಕಗಳನ್ನು ಉಂಟು ಮಾಡಿದವರು ನೀವೇ. ಸರ್ವೇಶ್ವರ, ಕಿವಿಗೊಟ್ಟು ಕೇಳಿ. ಸರ್ವೇಶ್ವರ, ಕಣ್ಣಿಟ್ಟು ನೋಡಿ. ಸನ್ಹೇರಿಬನು ಜೀವ ಸ್ವರೂಪ ದೇವರಾದ ನಿಮ್ಮನ್ನು ನಿಂದಿಸುವುದಕ್ಕಾಗಿ ಹೇಳಿ ಕಳುಹಿಸಿದ ಈ ಮಾತುಗಳನ್ನೆಲ್ಲ ಮನಸ್ಸಿಗೆ ತಂದುಕೊಳ್ಳಿ. ಸರ್ವೇಶ್ವರ, ಅಸಿರಿಯದ ರಾಜರು ಸಕಲ ರಾಷ್ಟ್ರಗಳನ್ನು ಹಾಗೂ ಅವರ ನಾಡುಗಳನ್ನು ಹಾಳು ಮಾಡಿದ್ದಾರೆ. ಅವರ ದೇವರುಗಳನ್ನು ಬೆಂಕಿಗೆ ಹಾಕಿದ್ದು ನಿಜ. ಅವು ದೇವರುಗಳಲ್ಲ, ಕೇವಲ ಮನುಷ್ಯರು ಕೆತ್ತಿದ ಕಲ್ಲು ಮರಗಳ ಬೊಂಬೆಗಳಷ್ಟೇ. ಆದ್ದರಿಂದಲೇ ಅವು ಅವರಿಂದ ಹಾಳಾದವು. ನಮ್ಮ ದೇವರಾದ ಸರ್ವೇಶ್ವರ, ನೀವೇ ಏಕೈಕ ದೇವರು ಎಂಬುದನ್ನು ಭೂಮಿಯ ರಾಷ್ಟ್ರಗಳೆಲ್ಲವೂ ತಿಳಿದುಕೊಳ್ಳುವಂತೆ ನಮ್ಮನ್ನು ಈ ಅಸಿರಿಯರ ಕೈಯಿಂದ ಬಿಡಿಸಿರಿ. ಆಗ ಆಮೋಚನ ಮಗನಾದ ಯೆಶಾಯನ
ಹಿಜ್ಕೀಯನಿಗೆ ಹೇಳಿ ಕಳುಹಿಸಿದ್ದೇನೆಂದರೆ, ಇಸ್ರಾಯೇಲಿನ ದೇವರಾದ ಸರ್ವೇಶ್ವರ ಸ್ವಾಮಿಯ ಈ ಮಾತುಗಳನ್ನು ಕೇಳು. ನೀನು ಅಸ್ಸಿರಿಯದ ರಾಜನಾದ ಸನ್ಹೇರೀಬನ ವಿಷಯವಾಗಿ ಮಾಡಿದ ಬಿನ್ನಹಗಳು ಸರ್ವೇಶ್ವರ ಸ್ವಾಮಿಗೆ ಮುಟ್ಟಿವೆ. ಅವರು ಅವನ್ನು ಕುರಿತು ಹೀಗೆಂದಿದ್ದಾರೆ: ನಿನ್ನನ್ನು ಪರಿಹಾಸ್ಯ ಮಾಡಿ ತಿರಸ್ಕರಿಸಿಹಳು ಕನ್ಯೆಯಾದ ಸಿಹೋನಿಯ ಕುವರಿಯು. ನಿನ್ನ ಹಿಂದೆ ತಲೆಯಾಡಿಸಿ ಮೂದಲಿಸುತ್ತಿಹಳು ಜೆರುಸಲೇಮಿನ ಆ ಕುವರಿಯು. ಅಳಿದುಳಿದು ಜೆರುಸಲೇಮಿನಲ್ಲೇ ಹರಡಿಕೊಳ್ಳುವರು, ಸಿಯೋನ್ ಪರ್ವತದಲ್ಲೇ ಅಭಿವೃದ್ಧಿಯಾಗುವರು. ಸರ್ವೇಶ್ವರ ಸ್ವಾಮಿಯ ಅನುಗ್ರಹವೇ ಇದನ್ನು ಸಾಧಿಸುವುದು. ಅಸ್ಸಿರಿಯದ ಅರಸನ್ನು ಕುರಿತು ಸರ್ವೇಶ್ವರ ಹೇಳಿರುವ ಮಾತಿದು: ಅವನು ಪಟ್ಟಣವನ್ನು ಸಮೀಪಿಸುವುದಿಲ್ಲ, ಅದರತ್ತ ಬಾಣವನ್ನೆಸೆಯುವುದಿಲ್ಲ, ಕವಚಧಾರಿಗಳನ್ನು ಕಳುಹಿಸುವುದಿಲ್ಲ. ಅದರ ಆಕ್ರಮಣಕ್ಕಾಗಿ ಮಣ್ಣು ದಿಬ್ಬಗಳನ್ನು ಎಬ್ಬಿಸುವುದಿಲ್ಲ. ಅವನು ಬಂದ ದಾರಿಯಲ್ಲಿ ಹಿಂದಿರುಗಿ ಹೋಗುವನು, ಈ ಪಟ್ಟಣಕ್ಕೆ ಕಾಲಿಡನು. ನನಗಾಗಿಯೇ, ನನ್ನ ದಾಸ ದಾವೀದನಿಗಾಗಿಯೂ ಈ ಪಟ್ಟಣವನ್ನು ಉಳಿಸಿ ಕಾಪಾಡುವೆನು ಎಂದಿದ್ದಾರೆ. ಅದೇ ರಾತ್ರಿಯಲ್ಲಿ ಸರ್ವೇಶ್ವರ ಸ್ವಾಮಿಯ ದೂತನು ಹೊರಟು ಬಂದು ಅಸ್ಸಿರಿಯದ ಪಾಳೆಯದಲ್ಲಿ 195,000 ಮಂದಿ ಸೈನಿಕರನ್ನು ಮರಣಕ್ಕೆ ಈಡು ಮಾಡಿದನು. ಅಸ್ಸಿರಿಯರು ಬೆಳಿಗ್ಗೆ ಎದ್ದು ನೋಡುವಾಗ ಪಾಳೆಯದ ತುಂಬ ಹೆಣಗಳು ಇದ್ದವು. ಆದುದರಿಂದ ಅಸ್ಸಿರಿಯದ ಅರಸನಾದ ಸನ್ಹೇರೀಬನು ಹಿಂದಿರುಗಿದನು. ನೆನೆವೆ ಪಟ್ಟಣಕ್ಕೆ ಹೋಗಿ ಅಲ್ಲೇ ವಾಸಿಸಿದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಯೇಸು ನನ್ನಯ ಆರಾಧನೆ, ಯೇಸು ನುಡಿದರೆ ಆನಂದವೇ ಆನಂದವೇ. ಯೇಸು ನನ್ನಯ ಆಸರೆ, ಯೇಸು ನನ್ನಯ ಆರಾಧನೆ, ಯೇಸು ನುಡಿದರೆ ಆನಂದವೇ ಆನಂದವೇ. ನದಿ ತೀರದ ಮರದಂತೆ ನಾ ಯೇಸು ಬಳಿಯಿದ್ದರೆ, ಫಲವೀಯುವ ನೆಲದಂತೆ ನಾ ಯೇಸು ಜೊತೆಗಿದ್ದರೆ, ನದಿ ತೀರದ ಮರದಂತೆ ನಾ ಯೇಸು ಬಳಿಯಿದ್ದರೆ, ಫಲವೀಯುವ ನೆಲದಂತೆ ನಾ ಯೇಸು ಜೊತೆಗಿದ್ದರೆ, ಆ ಪ್ರೀತಿಗೆ ನಾ ಸಾಕ್ಷ್ಯವು, ಆ ಕೃಪೆಯ ಫಲವೃಕ್ಷವು, ಆ ಪ್ರೀತಿಗೆ ನಾ ಸಾಕ್ಷ್ಯವು, ಆ ಕೃಪೆಯ ಫಲವೃಕ್ಷವು. ಯೇಸು
ನಿನ್ನ ಸ್ಮರಣೆ ಅಮೂಲ್ಯ ಅಶೋಧ್ಯವೇ. ಯೇಸು ನಿನ್ನ ಸ್ಮರಣೆ ಅಮೂಲ್ಯ ಅಶೋಧ್ಯವೇ. ಯೇಸು ನನ್ನಯ ಆಸರೆ, ಯೇಸು ನನ್ನಯ ಆಧಾರವೇ. ಯೇಸು ನುಡಿದರೆ ಆನಂದವೇ, ಆನಂದವೇ. ನನ್ನ ಕಾರ್ಯಕ್ಕೆ ಬಲಶಕ್ತಿಯೇ ಯೇಸು ಜೊತೆ ಇದ್ದರೆ, ಕಷ್ಟದ ಹಿಮವು ನೀರಾಗುವುದು ಯೇಸು ಬಳಿ ಇದ್ದರೆ. ನನ್ನ ಕಾರ್ಯಕ್ಕೆ ಬಲಶಕ್ತಿಯೇ ಯೇಸು ಜೊತೆ ಇದ್ದರೆ, ಕಷ್ಟದ ಹಿಮವು ನೀರಾಗುವುದು ಯೇಸು ಬಳಿ ಇದ್ದರೆ. ನಾನೆಲ್ಲಿಗೆ ಹೋದರೂ ಅಲ್ಲಿ ದೂತರು ಸದಾ ನನಗಿರಲಿ. ನಾನೆಲ್ಲಿಗೆ ಹೋದರೂ ಅಲ್ಲಿ ದೂತರು ಸದಾ ನನಗಿರಲಿ. ಯೇಸು ಕೃಪೆ ಇದ್ದರೆ ಕೆಡುಕು ಇನ್ನೆಲ್ಲಿದೆ. ಯೇಸು ಕೃಪೆ ಇದ್ದರೆ ಕೆಡುಕು ಇನ್ನೆಲ್ಲಿದೆ. ಯೇಸು ನನ್ನಯ ಆಸರೆ, ಯೇಸು ನನ್ನಯ ಆಧಾರವೇ. ಯೇಸು ನುಡಿದರೆ ಆನಂದವೇ, ಆನಂದವೇ, ಆನಂದವೇ. Hallelujah, hallelujah, hallelujah. Hallelujah, hallelujah, hallelujah. Hallelujah, hallelujah, hallelujah. Hallelujah, hallelujah, hallelujah. Hallelujah, hallelujah. Hallelujah, hallelujah. ಜಗವನ್ನು ರಕ್ಷಿಸ ಬಂದ ಜಗದೋದ್ಧಾರಕನು, ನಿಮಗೆಲ್ಲ ಶಾಂತಿ ಎಂದು ಪ್ರೀತಿ ಸಾರಿಹನು. ಜಗವನ್ನು ರಕ್ಷಿಸ ಬಂದ ಜಗದೋದ್ಧಾರಕನು, ನಿಮಗೆಲ್ಲ ಶಾಂತಿ ಎಂದು ಪ್ರೀತಿ ಸಾರಿಹನು. ಹಲ್ಲೆಲೂಯಾ, 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 ಪ್ರಭು ನಿಮ್ಮೊಡನೆ ಇರಲೇ, ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯರು ಬರೆದ
ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭುವೇ ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಪವಿತ್ರವಾದದನ್ನು ನಾಯಿಗಳಿಗೆ ಹಾಕಬೇಡಿ. ಅವು ನಿಮ್ಮ ಮೇಲೆ ತಿರುಗಿ ಬಿದ್ದು ನಿಮ್ಮನ್ನು ಸೀಳಿಬಿಟ್ಟಾವು. ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡಿ. ಅವು ಆ ಮುತ್ತುಗಳನ್ನು ಕಾಲಿನಿಂದ ತುಳಿದು ಹಾಕಿಯಾವು. ಜನರು ನಿಮಗೆ ಏನೇನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿ. ಧರ್ಮಶಾಸ್ತ್ರದ ಹಾಗೂ ಪ್ರವಾದನೆಗಳ ಸಾರ ಇದೆ. ಕಿರಿದಾದ ಬಾಗಿಲಿನಿಂದಲೇ ಒಳಕ್ಕೆ ಹೋಗಿರಿ, ಏಕೆಂದರೆ ವಿನಾಶಕ್ಕೆ ಒಯ್ಯುವ ಬಾಗಿಲು ಹಿರಿದು, ಅದರ ಮಾರ್ಗ ಸರಾಗ, ಅದನ್ನು ಹಿಡಿಯುವವರು ಅನೇಕರು. ಅಮರ ಜೀವಕ್ಕೆ ಕೊಂಡೊಯ್ಯುವ ಮಾರ್ಗ ದುರ್ಭರ, ಅದರ ಬಾಗಿಲು ಕಿರಿದು, ಅದನ್ನು ಗುರುತಿಸುವವರೋ ಕೆಲವರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಬಂದಿದ್ದೀರಾ ಬಂದಿದ್ದೀರಾ ಡೋರ್ನಹಳ್ಳಿಗೆ, ನಡೆದಿದ್ದೀರಾ ನಡೆದಿದ್ದೀರಾ ಯಾತ್ರಾ ಕ್ಷೇತ್ರಕ್ಕೆ, ಪುಣ್ಯ ಕ್ಷೇತ್ರಕ್ಕೆ, ಈ ಪುಣ್ಯ ಕ್ಷೇತ್ರಕ್ಕೆ ಬಂದಿದ್ದೀರಾ ಬಂದಿದ್ದೀರಾ? ಎಲ್ಲಿ ಎಲ್ಲಿ? ಡೋರ್ನಹಳ್ಳಿಗೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಡೆದಿದ್ದೀರಾ? ಯಾತ್ರಾ ಕ್ಷೇತ್ರದಲ್ಲಿ ನಡೀತಾ ಇದ್ದೀರಾ? ಮತ್ತು ವಿಶೇಷವಾಗಿ ಕ್ರಿಸ್ತರೊಲವಿನ ನನ್ನ ಪ್ರೀತಿಯ ಭಕ್ತಾದಿಗಳೇ, ಸಂತ ಅಂತೋಣಿಯವರನ್ನು ಪ್ರೀತಿಸುತ್ತಾ ಈ ಪುಣ್ಯಕ್ಷೇತ್ರಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ ಒಂದು ಶುಭ ಸಮಾಚಾರ. ಏನು ಗೊತ್ತಾ? ಅಂತೋಣಿ ಎನ್ನುವ ಹೆಸರಿನ ಅರ್ಥ ಗೊತ್ತಿಲ್ವಾ? ಅಂತೋಣಿ ಅವರ ಮೂಲ ಹೆಸರು ಅಂತೋಣಿ ಆಗಿರಲಿಲ್ಲ. ಈ ಪುಸ್ತಕ ನಿಮ್ಗೆ ಅಲ್ಲಿದೆ, ಪೂರ್ಣ ಚರಿತ್ರೆ ನಾನು ಹೇಳಕ್ಕೆ ಹೋಗೋದಿಲ್ಲ. ಶುಭ ಸಂದೇಶದ ಆಧಾರದ ಮೇಲೆ ಸಂಕ್ಷಿಪ್ತವಾಗಿ ಚಿಂತನೆಯನ್ನು. ಅಂತೋಣಿ ಎಂದರೆ ಬೆಲೆ ಕಟ್ಟಲಾಗದ್ದು. ಅಂತೋಣಿ ಎಂದರೆ ಬೆಲೆ ಕಟ್ಟಲಾಗದ್ದು. ಶತಮಾನಗಳ ಇತಿಹಾಸವನ್ನು ಉಳ್ಳಂತಹ ಈ ಶ್ರೇಷ್ಠ ಪವಾಡ ಪುರುಷ ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರಕ್ಕೆ ಬಂದು ನೀವೆಲ್ಲರೂ ಪ್ರಾರ್ಥಿಸ್ತಾ ಇರಬೇಕಾದಂತಹ ಒಂದೇ ಒಂದು ಕಾರಣ, ಈ ಬೆಲೆ ಕಟ್ಟಲಾಗದ ಸಂತರು ನಿಮ್ಮ ಬದುಕಿನಲ್ಲಿ ಏನೋ ಒಂದು ವಿಶೇಷ ಮಹತ್ ಕಾರ್ಯವನ್ನು ಮಾಡಿದ್ದಾರೆ. ಆದ್ದರಿಂದಲೇ ಡೋರ್ನಹಳ್ಳಿಗೆ ವಿಶ್ವದಾದ್ಯಂತ, ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲೆಲ್ಲಿಂದಲೂ ಯಾತ್ರಾರ್ಥಿಗಳು ಪರಿಪರಿಯಾಗಿ ಬಂದು ಬೇಡಿಕೊಳ್ಳುತ್ತಾ ಇರುವಂಥದ್ದು. ಪ್ರೈಸ್ ದ ಲಾರ್ಡ್. ಅಂತೋಣಿಯವರೇ, ನಂದು ಅದು ಕಳೆದೋಗಿದೆ. ಅಂತೋಣಿಯವರೇ, ಇದು ಕಳೆದೋಗಿದೆ. ಅಂತೋಣಿಯವರೇ, ನಿನ್ನೆ ತಾನೇ ಹೊಸ ಚಪ್ಪಲಿ, ಬಾಟ ಚಪ್ಪಲಿ ತಗೊಂಡಿದ್ದೆ, ಅಲ್ಲಿ ಇಟ್ಟಿದ್ದೆ, ಅದು ಕಳೆದೋಗಿದೆ, ಹುಡುಕಿ ಕೊಡಿ ಅನ್ಸಂತಾರೆ ಅಂತೇಳಿ ನಾವು ಬಂದಿರಬಹುದು. ವಿವಿಧ ಕಳೆದು ಹೋದ ವಸ್ತುಗಳನ್ನು ಹುಡುಕಿ ಕೊಡಿ ಸಂತರೆ ಅಂತೇಳಿ ಕೇಳಿ ಬಂದಿರಬಹುದು. ಆತ್ಮೀಯ ಸಹೋದರ ಸಹೋದರಿಯರೇ, ನಿಜವಾಗಿಯೂ ಇಂದು ಈ ಭಕ್ತಿ ಆಚರಣೆಗೆ ಬಲಿ ಪೂಜೆಯಲ್ಲಿ ಭಾಗವಹಿಸಿ ನೀವು ವಾಪಸ್ ಹೋಗ್ಬೇಕಾದ್ರೆ ಒಂದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಸಂತ ಅಂತೋಣಿಯವರು ಕಳೆದು ಹೋದ ವಸ್ತುಗಳನ್ನು ಹುಡುಕಿ ಕೊಡುವಲ್ಲಿ, ದೊಡ್ಡ ಪವಾಡಗಳನ್ನು ಮಾಡುವಲ್ಲಿ ಶ್ರೇಷ್ಠ ಸಂತರು ಆಗಿಲ್ಲ. ಏನು ಫಾದರ್ ಹಿಂಗೆ ಬೋಧನೆ ಮಾಡ್ತಾ ಇದ್ದೀರಲ್ಲ? ನಿಜವಾಗ್ಲೂ ಹಿ ಈಸ್ ನಾಟ್ ಎ ಮ್ಯಾಜಿಷಿಯನ್. ಅವರು ಮ್ಯಾಜಿಕ್ ಮಾಡಿ ಕಳೆದು ಹೋದ ವಸ್ತುಗಳನ್ನು ನಿಮಗೆ ವಾಪಸ್ ಕೊಡುವವರು ಅಲ್ಲ. ಪ್ರಾಪಂಚಿಕ ವಸ್ತುಗಳನ್ನು ವಾಪಸ್ ಕೊಡುವಂಥ ಸಂತರು ಅವರಲ್ಲ. ಅತಿ ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಅಂತೋಣಿಯವರು ಈ ಪರಿಯಾಗಿ
ಧರ್ಮಸಭೆಯಲ್ಲಿ ಮಾತೆ ಮರಿಯ ಸಂತ ಜೋಸೆಫರಿಗಿಂತ ತದನಂತರ ಅತ್ಯಂತ ಹೆಚ್ಚು ಪ್ರಖ್ಯಾತಿಯನ್ನು ಹೊಂದಲು ಕಾರಣ ದೇವರ ವಾಕ್ಯದ ಮೇಲೆ ಅವರಿಗಿದ್ದಂತಹ ಅಪರಿಮಿತ, ಅಚಲವಾದ, ದೃಢವಾದಂತಹ ವಿಶ್ವಾಸ. ದೇವರ ವಾಕ್ಯದ ಮೇಲೆ ಸಂತ ಅಂತೋಣಿಯವರಿಗೆ ಇದ್ದಂತಹ ಅಗಾಧವಾದಂತಹ, ಅಪರಿಮಿತವಾದಂತಹ ಪ್ರೀತಿ ಮತ್ತು ವಿಶ್ವಾಸ, ಮತ್ತು ಆ ದೇವರ ವಾಕ್ಯವನ್ನ ಆ ನಾಲಿಗೆಯಲ್ಲಿ ಪ್ರಬೋಧಿಸಿದರಲ್ಲ, ಆ ಕಾರಣ ಸಂತ ಅಂತೋಣಿಯವರು ವಿಶ್ವದಾದ್ಯಂತ ಪ್ರಖ್ಯಾತಿಯನ್ನು ಪಡೆದಿರುವಂಥದ್ದು. ದೇವರ ವಾಕ್ಯದ ಮೇಲೆ ಅಚಲವಾದಂತಹ ವಿಶ್ವಾಸವನ್ನ ಅವರು ಹೊಂದಿದರು. ಎರಡನೇದಾಗಿ, ಸಂತ ಅಂತೋಣಿಯವರು ಈ ಪರಿಯಾಗಿ ಶ್ರೇಷ್ಠ ಸಂತರಾಗಲು ಕಾರಣ, ಅಲ್ಲಿದ್ದಾರಲ್ಲ ಬಲಿಪೀಠದ ಮೇಲೆ ಪರಮ ಪ್ರಸಾದಲ್ಲಿರುವ ಪ್ರಭು ಯೇಸು ಕ್ರಿಸ್ತರನ್ನ ಪ್ರೀತಿಯಿಂದ ನಿರರ್ಗಳವಾಗಿ ಆರಾಧಿಸಿದ್ದರಿಂದ ಅವರು ಇಂತಹ ಶ್ರೇಷ್ಠತೆಯನ್ನ ಪಡೆಯಲು ಸಾಧ್ಯ ಎನ್ನುವಾಗ ನನಗೆ ಒಂದು ಸಣ್ಣ ಕತೆ ನೆನಪಿಗೆ ಬರುತ್ತೆ. ಒಬ್ಬ ಪುಟ್ಟ ಬಾಲಕ ತನ್ನ ತಂದೆ ತಾಯಿಯರೊಂದಿಗೆ ರೋಮ್ ದೇಶಕ್ಕೆ ಹೋಗ್ತಾನೆ. ರೋಮ್ಗೆ ಹೋಗ್ತಾನೆ, ಯುರೋಪ್ ಖಂಡದಲ್ಲಿದೆ, ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ಅದರಲ್ಲೂ ಮುಖ್ಯವಾಗಿ ಇಟಲಿ ದೇಶಕ್ಕೆ ಅವನು ಹೋಗ್ತಾನೆ. ಇಟಲಿ ದೇಶದಲ್ಲಿರುವಂತಹ ಎಲ್ಲವನ್ನ ನೋಡಿ ವಾಪಸ್ ಬರ್ತಾನೆ. ವಾಪಸ್ ಬಂದಾಗ ಭಾನುವಾರದ ಧರ್ಮೋಪದೇಶ ತರಗತಿಯಲ್ಲಿ ಅವನ ಶಿಕ್ಷಕಿ ಅವನಿಗೆ ಕೇಳ್ತಾನೆ, ಜಾನ್, ಯು ಹ್ಯಾವ್ ಗಾನ್ ಟು ರೋಮ್, ಐ ಹರ್ಡ್. ವಾಟ್ ಹ್ಯಾವ್ ಯು ಫೌಂಡ್ ಇನ್ ರೋಮ್ ಅಂಡ್ ದಟ್ ಟು ಇನ್ ಇಟಲಿ? ಇಟಲಿಯಲ್ಲಿ ನೀನು ಏನನ್ನು ಕಂಡಿದ್ದೀಯಾ? ಟೀಚರ್, ಇಟಲಿಯಲ್ಲಿನ ನಾನು ಇಟಲಿಯಲ್ಲಿ ಹೋದಾಗ ಅಲ್ಲಿ ದೊಡ್ಡ ದೊಡ್ಡ ದೇವಾಲಯಗಳನ್ನು ಕಂಡೆ. ಮಹಾನ್ ಉನ್ನತೋನ್ನತವಾದಂತಹ, ಪರಮೋನ್ನತವಾದಂತಹ ಆರ್ಕಿಟೆಕ್ಚರ್ಗಳು ಉಳ್ಳಂತಹ, ಆಕೃತಿಗಳನ್ನು ಗೋತಿಕ್ ಶೈಲಿಯಲ್ಲಿ ಕಟ್ಟಲಾದಂತಹ ದೊಡ್ಡ ದೊಡ್ಡ ದೇವಾಲಯಗಳನ್ನು ಕಂಡೆ. ವೆರಿ ಗುಡ್. ಮತ್ತಿನ್ನೇನು ಕಂಡೆ? ಮತ್ತೆ ಆ ದೇವಾಲಯಗಳನ್ನು ನೋಡುವಾಗ ದೇವಾಲಯದ ಕಿಟಕಿಗಳ ಮೇಲೆ ಸ್ಟೈನ್ ಗ್ಲಾಸ್ಗಳು, ದೊಡ್ಡ ದೊಡ್ಡ ಸ್ಟೈನ್ ಗ್ಲಾಸ್ಗಳನ್ನು ಕಂಡೆ. ಮತ್ತಿನ್ನೇನು ಕಂಡೆ? ಆ ಸ್ಟೈನ್ ಗ್ಲಾಸ್ನಲ್ಲಿ ಸಂತರುಗಳ ಚಿತ್ರಪಟವನ್ನ ಕಂಡೆ. ಆ ಸ್ಟೈನ್ ಗ್ಲಾಸ್ನಲ್ಲಿ ಇತ್ತೀಚಿನ ದೇವಾಲಯಗಳಲ್ಲಿ ನೋಡಬೇಕು, ನಮ್ಮ ಕರ್ನಾಟಕದಲ್ಲಿ ಹಲವು ದೇವಸ್ಥಾನಗಳಿವೆ. ಆ ಕಿಟಕಿಯ ಮೇಲೆ ಸ್ಟೈನ್ ಗ್ಲಾಸ್, ಅದರಲ್ಲಿ ಸಂತರುಗಳ ಚಿತ್ರಪಟಗಳನ್ನು ಕೊರೆಯಲಾಗಿರುತ್ತೆ ಅಥವಾ ಕೆತ್ತಲಾಗಿರುತ್ತೆ ಅಥವಾ ಪ್ರಿಂಟ್ ಮಾಡಲಾಗಿರುತ್ತೆ. ಅದನ್ನ ಕಂಡೆ ಅಂತ. ಅವು ಹೇಗೆ ಕಾಣಿಸ್ತಾ ಇದ್ವು ಜಾನ್ ನಿನಗೆ? ಟೀಚರ್, ಆ ಸಂತರ ಚಿತ್ರಪಟ ನೋಡುವಾಗ ಬಹಳಷ್ಟು ಹೊಳಪಿನಿಂದ ಅವು ಕೂಡಿರುವುದನ್ನ ನಾನು ಕಂಡೆ. ಸಂತರ ಚಿತ್ರಪಟಗಳನ್ನು ಕಂಡಾಗ ಆ ಸಂತರ ಚಿತ್ರಪಟಗಳು ಬಹಳಷ್ಟು ಸುಂದರವಾಗಿ, ಪ್ರಕಾಶಮಾನವಾಗಿ ಪ್ರಜ್ವಲಿಸುವುದನ್ನು ನಾನು ಕಂಡೆ ಅಂತೇಳಿ ಹೇಳ್ತಾನೆ. ಅತಿ ಪ್ರಿಯ ಸಹೋದರ ಸಹೋದರಿಯರೇ, ತದನಂತರ ಸಿಸ್ಟರ್ ಟೀಚರ್ ಕೇಳ್ತಾರೆ, ಜಾನ್, ಹಾಗಾದ್ರೆ ಸಂತರು ಯಾರು ಅಂತೇಳಿ ನೀನು ಹೇಳ್ಬೋದಾ? ಆಗ ಅವನು ಹೇಳ್ತಾನೆ, ಟೀಚರ್, ಅ ಸೈಂಟ್ ಇಸ್ ದಿ ಒನ್ who allows the light of the Lord to shine through him. A saint is the one who allows the light of the Lord to shine through him. ಒಬ್ಬ ಸಂತ ದೇವರ ಬೆಳಕನ್ನ ತನ್ನ ಮೂಲಕ ಪ್ರಕಾಶಿಸುವಂತೆ ಮಾಡುವಂತಹ ವ್ಯಕ್ತಿಯಾಗಿದ್ದಾನೆ. ಒಬ್ಬ ಸಂತ ದೇವರ ಬೆಳಕನ್ನು ತನ್ನ ಬದುಕಿನ ಮೂಲಕ ಪ್ರಕಾಶಿಸುವಂತೆ ಮಾಡುವಂತಹ ಸಂತನಾಗಿದ್ದಾನೆ, ಮಾಡುವಂತಹ ವ್ಯಕ್ತಿಯಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಅತಿ ಪ್ರಿಯ ಸಹೋದರ ಸಹೋದರಿಯರೇ, ಇಂತಹ ಶ್ರೇಷ್ಠ ಸಂತ ಅಂತೋಣಿಯವರು ಕೂಡ ನಮ್ಮ ಕುಟುಂಬಗಳನ್ನ ಇದೇ ರೀತಿಯ ಪ್ರಕಾಶಮಾನವಾದ, ಪ್ರಜ್ವಲವಾಗಿ ಉರಿಯುವ ಬೆಳಕಿನಂತೆ ಮಾಡುವ ಸಂತರು ಆಗಿದ್ದಾರೆ. ಆದ್ದರಿಂದಲೇ ಇಷ್ಟೊಂದು ದೊಡ್ಡದಾದಂಥ ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಈ ಪವಾಡ ಪುರುಷ ಸಂತ ಅಂತೋಣಿಯವರನ್ನ ಗೌರವಿಸಲು, ನಮಿಸಲು, ನಮ್ಮ ಕೈಲಾದಂತಹ ಎಲ್ಲ ರೀತಿಯ ದಾನ ಧರ್ಮಗಳನ್ನ ಈ ಸಂತರ ಹೆಸರಿನಲ್ಲಿ ಮಾಡಲು ಸಾಧ್ಯವಾಯಿತು ಎನ್ನುವಾಗ, ಅತಿ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಹೇಳಿದ್ದೆ ಅವರು ಕಳೆದು ಹೋದ ವಸ್ತುಗಳನ್ನು ಮಾತ್ರ ಹುಡುಕಿಕೊಡುವ ಸಂತರಲ್ಲ. ಮೊದಲನೇದಾಗಿ ದೇವರ ವಾಕ್ಯದ ಮೇಲೆ ಅಚಲವಾದ ವಿಶ್ವಾಸವನ್ನ ಇರಿಸಿರುವ ಸಂತರು. ಆದ್ದರಿಂದ ಇಂದಿನ ದೇವರ ವಾಕ್ಯವನ್ನ ಒಂದು ರೀತಿಯಲ್ಲಿ ಸಂತ ಅಂತೋಣಿಯವರ ಬದುಕಿಗೆ ತುಲನೆಯನ್ನ ಮಾಡಿ ನೋಡುವುದಾದರೆ,
ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ, ಜನರು ನಿಮಗೆ ಏನೇನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ಅದನ್ನು ನೀವು ಅವರಿಗೆ ಮಾಡಿರಿ. ಜನರು ನಿಮಗೆ ಏನೇನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ಅದನ್ನು ನೀವು ಅವರಿಗೆ ಮಾಡಿರಿ. ಸಂತ ಅಂತೋಣಿಯವರ ಬದುಕನ್ನು ಮೆಲುಕು ಹಾಕಿ ನೋಡಿದ್ದೆ ಆದರೆ ಜನರು ಅವರಿಂದ ಅವರು ಜನರಿಂದ ಏನು ಅಪೇಕ್ಷಿಸ್ತಾ ಇದ್ರೋ ಅದಕ್ಕಿಂತಲೂ ಮೊದಲಾಗಿ ಅವರು ಅದನ್ನು ಮಾಡಿ ತೋರಿಸಿದರು. ಅವರು ಕೊಟ್ಟಂತಹ ಪ್ರೀತಿ, ಅವರು ಕೊಟ್ಟಂತಹ ತ್ಯಾಗ, ಅವರು ಮಾಡಿದಂತಹ ಸೇವೆ, ಅವರು ಧರ್ಮಸಭೆಯಲ್ಲಿ ಮಾಡಿರುವಂಥ ಅತ್ಯುನ್ನತವಾದಂಥ ಕಾರ್ಯಗಳು ಇಂದು ಈ ಪರಿಯಾಗಿ ಸಂತರನ್ನು ಹೊಗಳು. ನಾವಾದರೆ ಏನು ಮಾಡ್ತೀವಿ? ನನಗೊಬ್ಬರು ಗೌರವ ಕೊಡಬೇಕು, ನನಗೊಬ್ಬರು ರೆಸ್ಪೆಕ್ಟನ್ನು ಕೊಡಬೇಕು, ನನ್ನ ವಿಚಾರವಾಗಿ ಒಬ್ಬರು ಒಳ್ಳೆಯದನ್ನು ಮಾತನಾಡಬೇಕು, ನನಗೆ ಯಾರು ಕೆಟ್ಟದ್ದನ್ನು ಮಾಡಬಾರ್ದು, ನನ್ನ ಬಗ್ಗೆ ಇಲ್ಲ ಸಲ್ಲದನ್ನು ಯಾರಿಗೂ ಹೇಳಬಾರ್ದು, ನನ್ನ ನೆರೆಹೊರೆಯವರು ನನಗೆ ಯಾವತ್ತೂ ಹೆಲ್ಪ್ ಮಾಡಬೇಕು, ನಾನು ಹೇಳ್ದಾಗೆ ಅವ್ರು ಕೇಳಬೇಕು ಎನ್ನುವಂಥ ಮನೋಭಾವ ನಮ್ಮದು. ಇವೆಲ್ಲವನ್ನು ನಾವು ಅಪೇಕ್ಷಿಸುವುದಕ್ಕಿಂತ ಮುಂಚೆ ನಾವು ಇದನ್ನು ಅವರಿಗೆ ಮಾಡಬೇಕು. ನಾವಿದ್ದನ್ನು ಅವರಿಗೆ ಆಗ ಖಂಡಿತವಾಗಿಯೂ ಅತಿ ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರ ಮೆಚ್ಚುಗೆಗೆ ಪಾತ್ರರಾಗುತ್ತೇವೆ ಎನ್ನುವಾಗ ಸಂತ ಅಂತೋಣಿಯವರು ಪವಿತ್ರವಾದುದನ್ನು ಪವಿತ್ರವಾಗಿ ಇರಿಸಿದಂತಹ ಸಂತರು ಇವರ. ಪವಿತ್ರವಾದುದನ್ನು ಪವಿತ್ರವಾಗಿ ಇರಿಸಿ ಆ ಪಾವಿತ್ರತೆಯ ಮೂಲಕ ನಮ್ಮೆಲ್ಲರನ್ನ ದೇವರೆಡೆಗೆ ಕರೆದುಕೊಂಡು ಬಂದಂತಹ ಸಂತರು ಇವರಾಗಿದ್ದಾರೆ. ಅತಿ ಪ್ರಿಯ ಸಹೋದರ ಸಹೋದರಿ, ಅದರಿಂದ ನಾನು ಹೇಳಿದೆ, ದೇವರ ವಾಕ್ಯದ ಮೇಲೆ ಅವರಿಗಿದ್ದಂತಹ ಅಮೋಘವಾದ ಅನರ್ಘ್ಯವಾದಂತಹ ಪ್ರೀತಿಯಿಂದ ಅವರನ್ನು ಅಂದಿನ ಜಗದ್ಗುರುಗಳು ಇವರು ಏನು ಮಾಡ್ತಾರೆ, ಒಂದು ಒಳ್ಳೆಯ ಪ್ರಸಿದ್ಧವಾದಂತಹ ಒಂದು ಬಿರುದನ್ನು ಅವರಿಗೆ ಕೊಡ್ತಾರೆ. ಸಂತ ಅಂತೋಣಿಯವರು ಬೈಬಲ್ ಗ್ರಂಥವನ್ನು ಇಡುವಂತಹ ಆಭರಣ ಪೆಟ್ಟಿಗೆ. ಸಂತ ಅಂತೋಣಿಯವರು ಪವಿತ್ರ ಗ್ರಂಥವನ್ನು ಇಡುವಂತಹ ಒಂದು ಆಭರಣ ಪೆಟ್ಟಿಗೆ ಅಂತೇಳಿ ಅವರನ್ನು ಕರೀತಾರೆ. ಪವಿತ್ರ ಗ್ರಂಥವನ್ನು ನಾವು ಎಲ್ಲಿಡ್ತೀವಿ? ಸುಮ್ಮನೆ ಎಲ್ಲೆಲ್ಲೋ ಇಡೋದಿಲ್ಲ, ಒಂದು ರೀತಿಯ ಒಳ್ಳೆಯ ಜಾಗದಲ್ಲಿ ಅದನ್ನು ಇಡ್ತೀವಿ. ಅದನ್ನು ಇಡುವಂತಹ ಆಭರಣ ಪೆಟ್ಟಿಗೆ ಅಂತ. ಹಲವು ವರ್ಷಗಳ ನಂತರ ಅವರ ಸಮಾಧಿಯನ್ನು ತೆಗೆಯಲಾಗಿ ಯಾವುದು ಇನ್ನೂ ಕೂಡ ಕೊಳೆಯದೆ, ಇನ್ನೂ ಕೂಡ ಕರಪ್ಟ್ ಆಗದೆ ಇದ್ದಂಥ ಒಂದು ಅಂಗ ಸಿಕ್ತು. ಯಾವುದದು? ವೆರಿ ಗುಡ್, ನಾಲಿಗೆ. ಯಾಕೆ ಗೊತ್ತಾ? ಆ ನಾಲಿಗೆ ಸಿಕ್ಕಿದ್ದು ಶುಭ ಸಂದೇಶ ಸಾರಿದ್ದು. ವೆರಿ ಗುಡ್, ಒಳ್ಳೆಯದನ್ನು ಮಾತನಾಡಿದ್ರು. ಇವತ್ತಿಂದ ನಾವು ಒಳ್ಳೆಯದನ್ನು ಮಾತನಾಡೋಣ, ಆಮೇಲೆ ನಾವು ಸತ್ತು ಕೂತಾಗ ಇನ್ನೂ ಸ್ವಲ್ಪ ಹೊತ್ತು ವರ್ಷ ತೆಗೆದಾಗ ಏನು ನಮ್ಮ ನಾಲಿಗೆನೂ ಕೂಡ ಹಂಗೆ ಇರ್ಬೋದೋ ಏನೋ ಗೊತ್ತಿಲ್ಲ. ಹೌದು ಆತ್ಮೀಯರೇ, ನಾವು ಒಳಿತಾದುದನ್ನೇ ಮಾತನಾಡಿದಾಗ, ಒಳಿತಾದುದನ್ನೇ ನಾವು ಯೋಚನೆ ಮಾಡಿದಾಗ, ಒಳಿತಾದ ಕಾರ್ಯಗಳನ್ನೇ ನಾವು ಮಾಡಿದಾಗ ಖಂಡಿತವಾಗಿಯೂ ಸಂತರಂತೆ ನಾವು ಪ್ರಜ್ವಲಿಸಲು ಸಾಧ್ಯವಿದೆ ಎಂಬುದಕ್ಕೆ ಇದು ಉದಾಹರಣೆ. ಇಂದು ಅತಿ ಪ್ರಿಯ ಸಹೋದರ ಸಹೋದರಿಯರೇ, ಸಂತರ ಜೊತೆಗೆ ನಾವು ಬಂದಿದ್ದೇವೆ. ಸಂತರ ಮಧ್ಯಸ್ಥಿಕೆಯ ಪ್ರಾರ್ಥನೆಯ ಮೂಲಕ ಹಲವಾರು ಕೋರಿಕೆಗಳನ್ನು, ಬೇಡಿಕೆಗಳನ್ನು ಹೊತ್ತು ತಂದಿದ್ದೇವೆ. ಖಂಡಿತವಾಗಿಯೂ ಅವು ಈಡೇರುತ್ತವೆ ಎನ್ನುವಂತಹ ಅಚಲವಾದಂತಹ ನಂಬಿಕೆಯಿಂದ ನಾವು ಬಂದಿದ್ದೇವೆ. ಆದ್ದರಿಂದಲೇ ಶುಭ ಸಂದೇಶ ಹೇಳ್ತದೆ, ಕಿರಿದಾದ ಬಾಗಿಲಿನಿಂದ ಒಳ ಹೋಗಿರಿ. ಕಿರಿದಾದ ಬಾಗಿಲಿನಿಂದ ಒಳ ಹೋದಾಗ ಖಂಡಿತವಾಗಿಯೂ ನಮಗೆ ಜೀವ ಮಾರ್ಗ ದೊರೆಯುವಂಥದ್ದು ನಿಶ್ಚಿತ. ಅತಿ ಪ್ರಿಯ ಸಹೋದರ ಸಹೋದರಿಯರೇ, ಹಲವಾರು ಬಾರಿ ನಾನು ಈಗಾಗಲೇ ಹೇಳಿದ ಹಾಗೆ ಸಂತ ಅಂತೋಣಿಯವರು ಪ್ರಖ್ಯಾತಿಯನ್ನು ನಿಮ್ಮ ಯೋಚನೆಯಂತೆ ಹೊಂದಿರುವಂಥದ್ದು ಕಳೆದು ಹೋದ ವಸ್ತುಗಳನ್ನು ಹುಡುಕಿಕೊಡಲು. ಇಂದು ವಿಶೇಷವಾಗಿ ನೀವು ಬಂದಿದ್ದೀರಾ, ಆ ವಸ್ತು ಕಳೆದೋಗಿದೆ, ಈ ವಸ್ತು ಕಳೆದೋಗಿದೆ, ಅದು ಕಳೆದೋಗಿದೆ, ಇದು ಕಳೆದೋಗಿದೆ, ಹುಡುಕಿಕೊಡಿ ಸಂತರೆ, ಈ ಥರ ಆಗಿದೆ. ಅದಕ್ಕಿಂತಲೂ ಮುಖ್ಯವಾಗಿ ಇವತ್ತು ನಾವು ಬೇಡೋಣ, ಸಂತರೇ ನನ್ನ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕಳೆದು ಹೋಗಿದೆ, ಅದನ್ನು ಹುಡುಕಿಕೊಡಿ ಸಂತರೆ. ಪ್ರಾರ್ಥನೆ ಮಾಡಲು ನನ್ನಿಂದ ಸಾಧ್ಯವಾಗ್ತಾ ಇದ್ದಲ್ಲ, ಪ್ರಾರ್ಥನೆ ಎನ್ನುವ ಜೀವನ ನನ್ನಿಂದ ಕಳೆದು ಹೋಗಿದೆ ಸಂತರೆ, ಹುಡುಕಿಕೊಡಿ ಸಂತರೆ. ಗಂಡ ಹೆಂಡತಿಯಾದ ನಾವು ವಿಶ್ವಾಸದ ಪಥದಲ್ಲಿ ಜೀವಿಸಬೇಕು. ಕುಟುಂಬ ಎನ್ನುವುದು ವಿಶ್ವಾಸದ ತೊಟ್ಟಿಲು, ಅದನ್ನು ಕಟ್ಟಬೇಕು ಎನ್ನುವಂತಹ ಪಣ ತೊಟ್ಟು ಇದ್ದೇವೆ, ಆದರೆ ಅದನ್ನು ಕಟ್ಟಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ವಿಶ್ವಾಸದ ಜೀವನ ನನ್ನಿಂದ ಕಳೆದು ಹೋಗಿದೆ, ಅದನ್ನು ಹುಡುಕಿಕೊಡಿ ಸಂತರೆ ಅಂತೇಳಿ ಕೇಳ್ಕೊಳ್ಳೋಣ. ನನ್ನ ಮಕ್ಕಳು ನನ್ನ ಮಾತನ್ನು ಕೇಳದೆ ಆಧುನಿಕ ಮಾಧ್ಯಮದ ಪ್ರಭಾವಕ್ಕೆ ಒಳಗಾಗಿ
ಹುಚ್ಚು ಹೊಳೆಯಲ್ಲಿ ಕೊಚ್ಚಿ ಹೋಗ್ತಾ ಇದ್ದಾರೆ, ಕಳೆದು ಹೋಗಿದ್ದಾರೆ ಸಂತರೆ, ಅವರನ್ನ ಹುಡುಕಿ ಕೊಡಿ ಸಂತರೆ. ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆಯ ಜೀವನ ಕಳೆದು ಹೋಗಿದೆ ಸಂತರೆ, ಅದನ್ನು ಹುಡುಕಿ ಕೊಡಿ ಸಂತರೆ. ನಮ್ಮ ಜೀವನದಲ್ಲಿ ವಿಶ್ವಾಸ ಕಳೆದು ಹೋಗ್ತಾ ಇದೆ, ಅದನ್ನು ಹುಡುಕಿ ಕೊಡಿ ಸಂತರೆ. ನಮ್ಮ ನೆರೆಹೊರೆಯವರು ನಮ್ಮಿಂದ ಸಂಬಂಧಗಳನ್ನು ಕಳೆದುಕೊಂಡು ದೂರವಾಗಿದ್ದಾರೆ, ನಮ್ಮ ಸಂಬಂಧಗಳು ಮುರಿದು ಹೋಗ್ತಾ ಇದ್ದೇವೆ ಸಂತರೆ, ಅದನ್ನು ಹುಡುಕಿ ಕೊಡಿ ಸಂತರೆ. ನಮಗೆ ಆರೋಗ್ಯ ಕಳೆದು ಹೋಗಿದೆ ಸಂತರೆ, ಅದನ್ನು ಹುಡುಕಿ ಕೊಡಿ ಸಂತರೆ. ನಮ್ಮ ಜೀವನದಲ್ಲಿ ನಾವು ಏನೇ ಕೆಲಸ ಮಾಡೋಕ್ಕೋದ್ರೂ ಸೋಲು ನಮಗೆ ಬಂದಾಗ ಒಂದು ರೀತಿಯಾದಂತಹ ಕತ್ತಲು ನಮ್ಮನ್ನು ಆವರಿಸಿ ನಾವು ಕಳೆದು ಹೋಗ್ತಾ ಇದ್ದೇವೆ, ಅದನ್ನು ಹುಡುಕಿ ಕೊಡಿ ಸಂತರೆ. ಮೇಲಾಗಿ ನಿಮ್ಮನ್ನು ಪ್ರೀತಿಸಲು, ನಿಮ್ಮ ಪ್ರೀತಿಯ ಮೂಲಕ ಪ್ರಭು ಯೇಸು ಕ್ರಿಸ್ತರ ಬಳಿಗೆ ನಾವು ಸಾಗಲು ನಾವು ಕಳೆದು ಹೋಗ್ತಾ ಇದ್ದೇವೆ, ನಮಗೆ ಹುಡುಕಿ ಕೊಡಿ ಸಂತರೆ. ಪರಮ ಪ್ರಸಾದದ ಮೇಲೆ ಅತ್ಯಂತ ಭಕ್ತಿ ಕಳೆದು ಹೋಗ್ತಾ ಇದೆ ಸಂತರೆ, ಹುಡುಕಿ ಕೊಡಿ ಸಂತರೆ. ಬಲಿಪೂಜೆಯ ಮೇಲೆ ಅತ್ಯಂತವಾದಂಥ ಭಕ್ತಿ ಕಳೆದು ಹೋಗ್ತಾ ಇದೆ, ಹುಡುಕಿ ಕೊಡಿ ಸಂತರೆ. ದೇವರ ವಾಕ್ಯದ ಮೇಲೆ ಇರುವಂತಹ ಅಚಲವಾದ ನಂಬಿಕೆ ವಿಶ್ವಾಸ ಕಳೆದು ಹೋಗ್ತಾ ಇದೆ ಸಂತರೆ, ಹುಡುಕಿ ಕೊಡಿ ಸಂತರೆ. ಕೈ ಜೋಡಿಸೋಣ, ಕಣ್ಮುಚ್ಚೋಣ. ಅತಿ ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ಡೋರ್ನಹಳ್ಳಿ. ಅಂದು ಬಾರ್ತಿಮೇಯೋನ ಬೊಬ್ಬೆ ಹೊಡೆದ, ಕೂಗಾಡಿದ, ಚೀರಾಡಿದ, ದಾವೀದ ಕುಲಪುತ್ರರೇ ನನಗೆ ದಯೆ ತೋರಿ ಎಂದು ಬೇಡಿದ. ಇಂದು ಆ ಬಾರ್ತಿಮೇಯೋನಂತೆ ನಾವು ಕೂಡ ದಾವೀದ ಕುಲಪುತ್ರರೇ ನಮಗೆ ದಯೆ ತೋರಿ, ಸಂತ ಅಂತೋಣಿಯವರ ಮಧ್ಯಸ್ಥಿಕೆಯ ಪ್ರಾರ್ಥನೆಯ ಮೂಲಕ ಓ ಯೇಸು ಕ್ರಿಸ್ತರೇ ನಮ್ಮ ಬದುಕನ್ನು ಆಶೀರ್ವದಿಸಿರಿ ಎಂದು ಬೇಡಿಕೊಳ್ಳುತ್ತಾ ಭಕ್ತಿಯಿಂದ ಬಲಿಪೂಜೆಯಲ್ಲಿ ಭಾಗವಹಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ಈಗ ನಾವೆಲ್ಲರೂ ಎದ್ದು ನಿಂತು ನಮ್ಮ ವಿಶ್ವಾಸಿಗಳ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳೋಣ. ದೇವರು ಸಂತರುಗಳ ಮೂಲಕ ಅವರ ಪ್ರಸಾದಗಳನ್ನು ಅನುಗ್ರಹಿಸುತ್ತಾರೆ. ಅದ್ಭುತ ಶಾಲಿ ಎಂದು ಹೆಸರಾದ ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ದೇವರು ನಮಗೆ ಹೇರಳವಾದ ವರಪ್ರಸಾದಗಳನ್ನು ನೀಡಲೆಂದು ಈಗ ಭಕ್ತಿಯಿಂದ ಪ್ರಾರ್ಥಿಸೋಣ. ಓ ದೇವರೇ, ಈ ಪ್ರಾರ್ಥನೆ ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವಿಶ್ವಗುರು ಧರ್ಮಾಧ್ಯಕ್ಷರುಗಳು ಗುರುಗಳ ಮುಖಾಂತರ ಬರುವ ನಿಮ್ಮ ಬೋಧನೆಗಳಿಗೆ ನಾವು ವಿಧೇಯರಾಗಿ ಬಾಳಲು ವರ ನೀಡುವಂತೆ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಭೂಲೋಕದಲ್ಲಿ ವಾಸಿಸುತ್ತಿರುವ ನಮಗೆ ದಯೆಯನ್ನು ವರವನ್ನು ನೀಡಿ ನಮ್ಮ ಪಾಪಗಳಿಗೆ ಶಿಕ್ಷೆಯ ರೂಪದಲ್ಲಿ ನರಕದಲ್ಲಿ ನಾವು ಬೀಳದಂತೆ ನಮ್ಮನ್ನು ರಕ್ಷಿಸಿ ಎಂದು ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ವಿಶ್ವಾಸ, ನಂಬಿಕೆ, ದೈವ ಪ್ರೀತಿ ಹಾಗೂ ನೆರೆಯವರ ಪ್ರೀತಿ ಎಂಬ ಮೌಲ್ಯಗಳನ್ನು ಪಡೆದು ನಮ್ಮ ಮಕ್ಕಳು ಮತ್ತು ಯುವಕ ಯುವತಿಯರು ಪವಿತ್ರ ಜೀವನ ನಡೆಸಿ ತಮ್ಮ ಭವಿಷ್ಯವನ್ನು ಸರಿಯಾಗಿ ರೂಪಿಸಿಕೊಳ್ಳಲು ಪವಿತ್ರಾತ್ಮರು ಅವರಿಗೆ ಮಾರ್ಗ ತೋರಿಸಲೆಂದು ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಾವು ಲೌಕಿಕ ಸುಖಭೋಗಗಳನ್ನು ತೊರೆದು ದುರ್ಗುಣಗಳನ್ನು ತ್ಯಜಿಸಿ ಧರ್ಮಸಭೆಯ ನಿಯಮಗಳ ಪ್ರಕಾರ ಬಾಳಲು ಜ್ಞಾನ ಪಡೆದು ಬಡಬಗ್ಗರಿಗೂ ಅನಾಥರಿಗೂ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ದಾನ ಧರ್ಮವನ್ನು ಅನುಸರಿಸಿ ಬಾಳಲು ಸುಮ್ಮನಸ್ಸನ್ನು ನೀಡಲು ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಕೆಲಸ ಕಾರ್ಯಗಳನ್ನು ದೇವರು ಆಶೀರ್ವದಿಸಿ ನಮ್ಮ ಅವಶ್ಯಕತೆಗಳಿಗೆ ಬೇಕಾದ ಆಸ್ತಿ ಅಂತಸ್ತನ್ನು ಆರೋಗ್ಯ ಭಾಗ್ಯವನ್ನು ಪಡೆದು ಹಾಗೂ ಎಲ್ಲ ವ್ಯಾಧಿಷ್ಠರು ಗುಣ ಹೊಂದಬೇಕೆಂದು ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಒಂದೇ ಕುಟುಂಬವಾಗಿ ಇಲ್ಲಿ ಸೇರಿರುವ
ನಮ್ಮೆಲ್ಲರ ಕೋರಿಕೆಗಳನ್ನು ನೆರವೇರಿಸುವಂತೆ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈಗ ನಾವೆಲ್ಲರೂ ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮೆಲ್ಲರ ಅವಶ್ಯಕತೆಗಳಿಗೋಸ್ಕರ ಸಂತ ಅಂತೋಣಿಯವರ ಮಧ್ಯಸ್ಥಿಕೆಯ ಪ್ರಾರ್ಥನೆಯ ಮೂಲಕ ಪ್ರಭುವಿನ ಹೇರಳವಾದಂಥ ಆಶೀರ್ವಾದ ನಮ್ಮ ಬದುಕಿನಲ್ಲಿ ಯಾವಾಗಲೂ ಹಚ್ಚ ಹಸಿರಾಗಿದ್ದು ನಾವು ಬೇಡಿಕೊಳ್ಳುವಂಥ ಎಲ್ಲ ಅವಶ್ಯಕತೆಗಳಿಗೆ ಸದುತ್ತರವನ್ನು ಪ್ರಭು ಯೇಸು ಕ್ರಿಸ್ತರು ನೀಡಲಿ ಎಂದು ಈಗ ನಾವೆಲ್ಲರೂ ನಮ್ಮ ಮನದಾಳದ ಕೋರಿಕೆಗಳನ್ನು ಪ್ರಭುವಿನ ಸಾನ್ನಿಧ್ಯದಲ್ಲಿ ಇಟ್ಟು ನಾವು ಭಕ್ತಿಯಿಂದ ಬೇಡಿಕೊಳ್ಳೋಣ. ಪ್ರಭು, ನಿಮ್ಮ ಧರ್ಮಸಭೆಯ ಕೋರಿಕೆಗಳು ನಿಮ್ಮ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಲಿ. ಹೀಗೆ ನಮ್ಮ ಪುಣ್ಯ ಫಲಗಳ ಆಧಾರದ ಮೇಲಿನ ನಂಬಿಕೆಯಿಂದ ನಾವು ಕೇಳಲು ಅಸಾಧ್ಯವಾದುದನ್ನು ನಿಮ್ಮ ದಯೆಯಿಂದ ನಾವು ಪಡೆಯುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕ್ರಿಸ್ತರ ಪಾದಕ್ಕೆ ಕಾಣಿಕೆ ತಂದೆ, ಉದ್ಧರಿಸು ನನ್ನ ಎನ್ನುತ್ತ ಬಂದೆ. ಕ್ರಿಸ್ತರ ಪಾದಕ್ಕೆ ಕಾಣಿಕೆ ತಂದೆ, ಉದ್ಧರಿಸು ನನ್ನ ಎನ್ನುತ್ತ ಬಂದೆ. ನಿನಗೊಪ್ಪಿಸುತ್ತಿರುವೆ ಎಲ್ಲವೋ ಪ್ರಭುವೇ, ಶರಣಾಗುತ್ತಲಿರುವೆ. ಸಂಸ್ಕರಿಸೋ ಗುರುವೇ, ಕ್ರಿಸ್ತರ ಪಾದಕ್ಕೆ ಕಾಣಿಕೆ ತಂದೆ. ಗೋಧಿಯ ರೊಟ್ಟಿಯು ದ್ರಾಕ್ಷಿಯ ರಸವು ಈ ಬಲಿಪೀಠದ ಮೇಲೆ, ನಿನ್ನಯ ದೇಹವೇ ನಿನ್ನಯ ರಕ್ತವೇ ಆಗುವ ಅದ್ಭುತದಲ್ಲೇ. ಸಾರ್ಥಕವೂ ದೈವಿಕವೂ ಸ್ವರ್ಗೀಯ ಸಂಪದವು. ಸಾರ್ಥಕವೂ ದೈವಿಕವೂ ಸ್ವರ್ಗೀಯ ಸಂಪದವು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಸರ್ವಶಕ್ತ ದೇವರೇ, ಸಂತ ಅಂತೋಣಿಯವರ ಗೌರವಾರ್ಥವಾಗಿ ನಾವು ಅರ್ಪಿಸುವ ಈ ಬಲಿಯು ನಿಮ್ಮ ಮಹಿಮಾ ಪ್ರತಾಪವನ್ನ ಪ್ರಸಿದ್ಧಪಡಿಸಲಿ. ಅಂತೆಯೇ ನಮಗೂ ನಿಮ್ಮ ರಕ್ಷಣಾ ಫಲಗಳನ್ನು ಗಳಿಸಿಕೊಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತೀರಿ, ಪ್ರಭುವಿನ ಕಡೆಗೆ ಎತ್ತಿದ್ದೀರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ಯುಕ್ತವೂ ಹಿತಕರವೂ ಆಗಿದೆ. ಪ್ರಭು ಸಂತ ಅಂತೋಣಿಯವರ ನವೇನ ದಿನದಂದು ಧರ್ಮಸಭೆಯನ್ನು ಹರ್ಷಗೊಳಿಸುತ್ತೀರಿ.
ಸಂತರ ಆದರ್ಶ ಬಾಳಿನಿಂದ ನಮ್ಮನ್ನು ಪ್ರೇರೇಪಿಸುತ್ತೀರಿ. ಅವರ ದಿವ್ಯ ಬೋಧನೆಯಿಂದ ನಮ್ಮನಿಗೆ ಸದಾಚಾರವನ್ನು ಕಲಿಸುತ್ತೀರಿ. ಅವರ ಪ್ರಾರ್ಥನೆಗಳ ಮೂಲಕ ನಮ್ಮನ್ನು ಕಾಪಾಡುತ್ತೀರಿ. ಆದುದರಿಂದ ಸಕಲ ದೂತ ಸಮೂಹಗಳೊಂದಿಗೆ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿಮ್ಮನ್ನು ನಿರಂತರವಾಗಿ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು ದೇವರು ಪರಿಶುದ್ಧರು 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 ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು ದೇವರು ಪರಿಶುದ್ಧರು. ಹೊಸನಾ 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 ಹೊಸನಾ. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಮಹೋನ್ನತದಲ್ಲಿ ಹೋಸಾನ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಮಹೋನ್ನತದಲ್ಲಿ ಹೋಸಾನ 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 ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗಿಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ. ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ. ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು
ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ ಸಾರುತ್ತೇವೆ. ಪ್ರಭು ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ ಸಾರುತ್ತೇವೆ. ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ ನಿವೇದಿಸುತ್ತೇವೆ ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಕ್ಷೇತ್ರದ ಪ್ರೇಷಿತ ಆಡಳಿತಾಧಿಕಾರಿಯಾದಂತಹ ಬರ್ನರ್ಡ್ ಮೋರಸ್ರವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನ ನಿರೀಕ್ಷೆಯಲ್ಲಿ ವಿಷಮಿತ್ತಿರುವ ನಮ್ಮ ಸಹೋದರ ಸಹೋದರಿಯನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮೂಹದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆಯೂ ದಯೆ ತೋರಿ ದೇವಮಾತೆ ಪೂಜೆಯ ಕನ್ಯಮರಿಯವನರೊಂದಿಗೂ ಆಕೆಯ ಪತಿ ಸಂತ ಜೋಸಫರೊಂದಿಗೂ ಪುನೀತ ಕ್ರೈಸ್ತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ಸಂತ ಅಂತೋಣಿಯವರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್ ಆಮೆನ್ ಆಮೆನ್. ದೇವರನ್ನು ತಂದೆ ಎಂದು ಕರೆಯುವಂತಹ ಸೌಭಾಗ್ಯವನ್ನ ಸ್ವಾಮಿ ಯೇಸು ಕ್ರಿಸ್ತರು ನಮಗೆಲ್ಲರಿಗೂ ಕಲಿಸಿಕೊಟ್ಟಿದ್ದಾರೆ. ಅವರೇ ಕಲಿಸಿದಂತಹ ಪ್ರಾರ್ಥನೆಯನ್ನ ಈಗ ಭಕ್ತಿ ವಿಶ್ವಾಸದಿಂದ ನಾವೆಲ್ಲರೂ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದ ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿನ ದಯದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ಪಾಲಿಸಿರಿ.
ಈಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳ ಪರಿಹರಿಸಲು ಬಂದ ದೇವರ ಕುರಿಮರಿಯೇ ನಮಗೆ ದಯೆ ತೋರಿ. ಲೋಕದ ಪಾಪಗಳ ಪರಿಹರಿಸಲು ದೇವರ ಕುರಿಮರಿಯೇ ನಮಗೆ ದಯೆ ತೋರಿ. ಲೋಕದ ಪಾಪಗಳ ಪರಿಹರಿಸಲು ಬಂದ ದೇವರ ಕುರಿಮರಿಯೇ ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಜೀವವನ್ನು ಪಡೆದು ಕ್ರಿಸ್ತರ ಶರೀರವನ್ನು ಕಾಪಾಡಿ. ಪ್ರಿಯ ಸಹೋದರ ಸಹೋದರಿಯರೇ, ಇದೀಗ ಪರಮ ಪ್ರಸಾದವನ್ನು ವಿತರಿಸುವಂತಹ ಸಮಯ. ಈ ಒಂದು ಪರಮ ಪ್ರಸಾದ ಯಾರೆಲ್ಲ ಭಕ್ತಾದಿಗಳು ಸ್ನಾನ ದೀಕ್ಷೆ ಹಾಗೂ ಪರಮ ಪ್ರಸಾದ ಸಂಸ್ಕಾರವನ್ನು ಪಡೆದಿರುತ್ತಾರೋ ಅಂಥವರಿಗೆ ಮಾತ್ರ ಇದು ಮೀಸಲಾಗಿರುತ್ತದೆ. ಒಂದು ವೇಳೆ ದಿವ್ಯ ಬಲಿ ಪೂಜೆಯಲ್ಲಿ ಯಾರಾದರೂ ಅನ್ಯ ಧರ್ಮಕ್ಕೆ ಸೇರಿದಂತಹ ಭಕ್ತಾದಿಗಳು ಪಾಲ್ಗೊಂಡಿದ್ದೇ ಆದಲ್ಲಿ ದಯಮಾಡಿ ಪರಮ ಪ್ರಸಾದವನ್ನು ಸ್ವೀಕರಿಸಬೇಡಿ. ನೀವು ಇರುವ ಜಾಗದಲ್ಲಿ ಕುಳಿತು ಪ್ರಾರ್ಥಿಸಿ, ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ದಿನ ದಿನ ಪ್ರತಿಕ್ಷಣ ಯೇಸು ಎಂದರೆ, ದಿನ ದಿನ ಪ್ರತಿಕ್ಷಣ ಯೇಸು ಬಂದರೆ, ದಿನ 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 ಪ್ರತಿಕ್ಷಣ ಯೇಸು ಎಂದರೆ, ದಿನ 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 ಪ್ರತಿಕ್ಷಣ ಯೇಸು ಬಂದರೆ, ಲಾಸಾವು ಮಳೆ ಸಂತೋಷ ಸುರಿಮಳೆ, ಲಾಸಾವು ಮಳೆ ಸಂತೋಷ ಸುರಿಮಳೆ. ಬೆಳಕಾಗಿ ಜೊತೆಯಾಗಿ ಯೇಸು ಇದ್ದ ಮೇಲೆ ಈ ಬಾಳ ഇരുಳಲ್ಲಿ ದೀವಿಗೆ ಆದ ಮೇಲೆ, ಬೆಳಕಾಗಿ
ಬೆಳಕಾಗಿ ಬೆಳಕಾಗಿ ಜೊತೆಯಾಗಿ ಜೊತೆಯಾಗಿ ಯೇಸು ಇದ್ದ ಮೇಲೆ ಈ ಬಾಳ ഇരുളಲ್ಲಿ ದೇವಿಗೆ ಆದ ಮೇಲೆ ಪ್ರೀತಿಯಲ್ಲಿ ಉಗಂಧ ಉಗಂಧ ಯೇಸು ಇದ್ದಲ್ಲಿ ಆನಂದ ಆನಂದ ಪ್ರೀತಿಯಲ್ಲಿ ಉಗಂಧ ಉಗಂಧ ಯೇಸು ಇದ್ದಲ್ಲಿ ಆನಂದ ಆನಂದ ಯೇಸು ಬಂದರೆ ಉಲ್ಲಾಸ ಹೂಮಳೆ ಸಂತೋಷ ಸುರಿಮಳೆ ಉಲ್ಲಾಸ ಹೂಮಳೆ ಸಂತೋಷ ಸುರಿಮಳೆ ಸಿರಿಯಾಗಿ ಸವಿಯಾಗಿ ಯೇಸು ಇದ್ದ ಮೇಲೆ ಬಾಳಲ್ಲಿ ಕಹಿಯಲ್ಲಿ ಯೇಸು ಇದ್ದ ಮೇಲೆ ನೋವಲ್ಲೂ ನಲಿವಲ್ಲೂ ಯೇಸು ಇದ್ದ ಮೇಲೆ ಇನ್ಯಾವ ಭಯವಿಲ್ಲಿ ಯೇಸು ಬಂದ ಮೇಲೆ ಯೇಸು ನನ್ನ ನಾವಿಕ ನಾವಿಕ ನನ್ನ ಮಾರ್ಗ ಸೂಚಕ ಸೂಚಕ ಯೇಸು ನನ್ನ ನಾವಿಕ ನಾವಿಕ ನನ್ನ ಮಾರ್ಗ ಸೂಚಕ ಸೂಚಕ ಯೇಸು ಇದ್ದರೆ ದಿನ ದಿನ ಪ್ರತಿಕ್ಷಣ ಯೇಸು ಎಂದರೆ ದಿನ ದಿನ ಪ್ರತಿಕ್ಷಣ ಯೇಸು ಬಂದರೆ ಉಲ್ಲಾಸ ಹೂಮಳೆ ಸಂತೋಷ ಸುರಿಮಳೆ ಉಲ್ಲಾಸ ಹೂಮಳೆ ಸಂತೋಷ ಸುರಿಮಳೆ ಆತ್ಮದಿ ನೆಲೆಸಿ ನನ್ನ ಆಳುವ ಪ್ರಭುವೇ ಚಂಚಲ ಮನವನ್ನು ನೀಗಿ ದೃಢವಾಗಿರಿಸಲು ಬಾ ನನ್ನ ಸ್ವಾರ್ಥವಾಡಿಸಿ ನಿನ್ನ ಪದದಲ್ಲಿ ನಡೆಸು ಚಂಚಲ ಮನವನ್ನು ನೀಗಿ ದೃಢವಾಗಿರಿಸಲು ಬಾ ದೇವ ದೇವ ಪ್ರಭು ದೇವವಾ ದೇವ ದೇವ ಪ್ರಭು ಕ್ರಿಸ್ತವಾ ದೇವ ದೇವ ಪ್ರಭು ದೇವವಾ ದೇವ ದೇವ ಪ್ರಭು ಕ್ರಿಸ್ತವಾ ತನು ಮನವು ಎರಡು ಎಂದು ನಿನ್ನನು ಬಯಸಿದೆ ನಿನ್ನ ಋಣದಲ್ಲಿ ನನ್ನ ಬದುಕನ್ನು ನಡೆಸುವೆ ತನು ಮನವು ಎರಡು ಎಂದು ನಿನ್ನನು ಬಯಸಿದೆ ನಿನ್ನ ಋಣದಲ್ಲಿ ನನ್ನ ಬದುಕನು ನಡೆಸುವೆ ಜೀವಂತ ವಾಕ್ಯವ ಎಲ್ಲೆಡೆ ಸಾರುವೆ ಲೋಕದ ಸಿರಿಯಲ್ಲಿ ನಿನ್ನನ್ನು ಹುಡುಕುವೆ ನನ್ನಯ ಮನದೊಳಗೆ ನಿನ್ನನು ನಾ ಕಾಣುವೆ ದೇವ 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 ಪ್ರಭು ದೇವವಾ ದೇವ ದೇವ ಪ್ರಭು ಕ್ರಿಸ್ತವಾ ದೇವ ದೇವ ಪ್ರಭು ದೇವವಾ ದೇವ ದೇವ ಪ್ರಭು ಕ್ರಿಸ್ತವಾ
ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಈ ಢೋರ್ನಹಳ್ಳಿಯ ಸಂತ ಅಂತೋಣಿಯವರ ಬಸಲಿಕಾಗೆ ಬಂದು ನಮಗೋಸ್ಕರ 3 ಗುರುಗಳು ವಿಶೇಷವಾಗಿ ಬಲಿಪೂಜೆ ಅರ್ಪಿಸಿ ಪ್ರಾರ್ಥಿಸಿದ್ದಾರೆ. ಒಂದನೇ ಸ್ವಾಮಿ ಆನ್ವಿಲ್ ಡಿಸೋಸ ಅವರು ಒಳ್ಳೆ ಉತ್ತಮವಾದ ಪ್ರಬೋಧನೆ ನೀಡಿ ದೇವರ ವಾಕ್ಯವನ್ನು ನಾವು ಯಾವ ರೀತಿಯಲ್ಲಿ ಆಲಿಸಿ ನಡೆಯಬೇಕು ತೋರಿಸಿಕೊಟ್ಟಿದ್ದಾರೆ. ಅವರು ಚಿಕ್ಕಮಗಳೂರು ಧರ್ಮಕ್ಷೇತ್ರಕ್ಕೆ ಸೇರು ಈ ಹಾಸನಲ್ಲಿ ಸಂತ ಜೋಸೆಫರ ದೇವಾಲಯ ಧರ್ಮಗಳ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಒಂದನೇ ಸ್ವಾಮಿ ಪ್ರವೀಣ್ ಪೇದ್ರು ಅವರ ಪರವಾಗಿಯೂ ನಿಮ್ಮೆಲ್ಲ ಪರವಾಗಿ ವೈಯಕ್ತಿಕವಾಗಿಯೂ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಫಾದರ್. ಇನ್ನೊಬ್ಬರು ಒಂದನೇ ಸ್ವಾಮಿ ದೀಪಕ್ ಫೆರ್ನಾಂಡಸ್ ಅವರು ಕಪ್ಪುಚ್ಚನ್ ಸಭೆಗೆ ಸೇರಿದವರು. ಮಂಗಳೂರಿನ MC ರೋಡ್ ಹತ್ರ ಇರುವ ಹೊರಗಿಪೇಟೆಯಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಮತ್ತು ಇನ್ನೊಬ್ಬರು ಒಂದನೇ ಸ್ವಾಮಿ ಚಿನ್ನಪ್ಪ ಅವರು ಬ್ಯಾಂಗ್ಳೂರು ಧರ್ಮಕ್ಷೇತ್ರ ಹೆಗ್ಗೇರಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಬ್ಬರೂ ಕೂಡ ಒಂದನೇ ಸ್ವಾಮಿ ಪ್ರವೀಣ್ ಪೇದ್ರು ಅವರ ಪರವಾಗಿಯೂ ನಿಮ್ಮೆಲ್ಲ ಪರವಾಗಿಯೂ ನಾನು ವೈಯಕ್ತಿಕವಾಗಿಯೂ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಫಾರ್ ದಿಸ್. ಮತ್ತು ಇವತ್ತು ಈ ಬಲಿಪೂಜೆಯಲ್ಲಿ ಸುಂದರವಾಗಿ ಹಾಡನ್ನು ಹಾಡಿದವರು ಬೆಂಗಳೂರಿನ ಚಂದ್ರು ಮತ್ತು ತಂಡದವರು. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿಯೂ ನಾನು ವೈಯಕ್ತಿಕವಾಗಿಯೂ ವಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಪ್ರಾರ್ಥಿಸೋಣ. ಪ್ರಭುವೇ, ಪರಮ ಪ್ರಸಾದದ ದಿವ್ಯ ಭೋಜನದಿಂದ ನಮ್ಮನ್ನು ತೃಪ್ತಿಪಡಿಸಿದ್ದೀರಿ. ಸಂತ ಅಂತೋಣಿಯವರ ಆದರ್ಶವನ್ನು ಎಡೆಬಿಡದೆ ಅನುಸರಿಸುತ್ತಾ ನಾವು ನಿಮ್ಮನ್ನು ಅಧಿಕವಾಗಿ ಪ್ರೀತಿಸುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲೇ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ಇದೊಂದು ವಿಶೇಷವಾದಂತಹ ಸಮಯವಾಗಿದೆ. ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರ ಈ ಒಂದು ಅದ್ಭುತಕರವಾದಂತಹ ಸ್ವರೂಪದ ಮೂಲಕ ಸಂತ ಅಂತೋಣಿಯವರ ಭಕ್ತಾದಿಗಳಾಗಿ ಬಂದಿರುವಂತಹ ನಿಮ್ಮೆಲ್ಲರನ್ನು ಆಶೀರ್ವದಿಸುವಂತಹ ಸುಸಮಯ ಇದು. ಈ ಒಂದು ಸಂದರ್ಭದಲ್ಲಿ ನಿಮ್ಮ ವೈಯಕ್ತಿಕ ಕೋರಿಕೆಗಳನ್ನು ಸಂತ ಅಂತೋಣಿಯವರ ಪಾದದಡಿಯಲ್ಲಿ ಇಟ್ಟು ಪ್ರಾರ್ಥಿಸಿ, ಸಂತ ಅಂತೋಣಿಯವರು ನಿಮಗೋಸ್ಕರ ಪ್ರಭುವಿನ ಮೂಲಕ ಪ್ರಾರ್ಥಿಸಿ ಹೇರಳವಾದಂತಹ ಆಶೀರ್ವಾದವನ್ನು ದಯಪಾಲಿಸುತ್ತಾರೆ. ಪ್ರಭು ನಿಮ್ಮೊಡನೆ ಇರಲೇ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ಸಂತ ಅಂತೋಣಿಯವರ ಮೂಲಕ ನಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಪಾದುವ ಊರಲ್ಲಿ ಉದಯಿಸಿದ ತಾರೆ, ಪವಿತ್ರತೆಯ ಪ್ರತೀಕ ಧ್ರುವ ತಾರೆ. ಪಾದುವ ಊರಲ್ಲಿ ಉದಯಿಸಿದ ತಾರೆ, ಪವಿತ್ರತೆಯ ಪ್ರತೀಕ ಧ್ರುವ ತಾರೆ.
ಪ್ರೀತಿ ಭಕ್ತಿಯ ಪರಿಶುದ್ಧ ತಾರೆ, ಕ್ರಿಸ್ತ ಪ್ರೇಮವ ಬೆಳಗಿದ ತಾರೆ. ಪ್ರೀತಿ ಭಕ್ತಿಯ ಪರಿಶುದ್ಧ ತಾರೆ, ಕ್ರಿಸ್ತ ಪ್ರೇಮವ ಬೆಳಗಿದ ತಾರೆ. ಸಂತ ಅಂತೋಣಿಯವರೇ ಧರ್ಮಸಭೆಯ ಆಧಾರವೇ, ಧರ್ಮಸಭೆಯ ಆಧಾರವೇ, ಪಾದುವ ಊರಲ್ಲಿ ಉದಯಿಸಿದ ತಾರೆ. ಪ್ರೇಷಿತ ಮನದಿಂದ ಜಪ ಧ್ಯಾನದಿಂದ ಬಾಳಿದ ಅಂತೋಣಿಯವರೇ, ಭಕ್ತರ ಹೃನ್ಮನದಿ ಶುಭವಾರ್ತೆ ಬಿತ್ತಿ ಬೆಳೆದ ಅಂತೋಣಿಯವರೇ, ಪರಿಶುದ್ಧರಲ್ಲಿ ಹೂವಂತ ಮನದಿ ಹರಳಿದ ಅಂತೋಣಿಯವರೇ, ಪರಿಶುದ್ಧರಲ್ಲಿ ಹೂವಂತ ಮನದಿ ಹರಳಿದ ಅಂತೋಣಿಯವರೇ, ನಮ್ಮ ಪರಿಪಾಲಕರೇ, ನಮ್ಮ ಪರಿಪಾಲಕರೇ, ಪಾದುವ ಊರಲ್ಲಿ ಉದಯಿಸಿದ ತಾರೆ, ಪವಿತ್ರತೆಯ ಪ್ರತೀಕ ಧ್ರುವ ತಾರೆ. ಭಯಭೀತಿರದ ವಿನಯವೇ ಮೈದಳೆದ ವಿದಯ ಪ್ರಜ್ವಲ ತಾರೆ, ಏಕಾಂತದಲ್ಲೂ ಅಜ್ಞಾತದಲ್ಲೂ ಕಠಿಣ ಪ್ರಾರ್ಥನಾ ಧಾರೆ, ಅದ್ಭುತಗಳ ಚಿಲುಮೆ ಗೌರವಗಳ ಹಿರಿಮೆ ಒಲುಮೆಯ ಅಂತೋಣಿಯವರೇ, ಅದ್ಭುತಗಳ ಚಿಲುಮೆ ಗೌರವಗಳ ಹಿರಿಮೆ ಹೊಲುಮೆಯ ಅಂತೋಣಿಯವರೇ, ನಮ್ಮ ಪರಿಪಾಲಕರೇ, ನಮ್ಮ ಪರಿಪಾಲಕರೇ, ಪಾದುವ ಊರಲ್ಲಿ ಉದಯಿಸಿದ ತಾರೆ, ಪವಿತ್ರತೆಯ ಪ್ರತೀಕ ಧ್ರುವ ತಾರೆ, ಪ್ರೀತಿ ಭಕ್ತಿಯ ಪರಿಶುದ್ಧ ತಾರೆ, ಕ್ರಿಸ್ತ ಪ್ರೇಮವ ಬೆಳಗಿದ ತಾರೆ. ಸಂತ ಅಂತೋಣಿಯವರೇ ಧರ್ಮಸಭೆ ಆಧಾರವೇ, ಧರ್ಮಸಭೆ ಆಧಾರವೇ, ಪಾದುವ ಊರಲ್ಲಿ ಉದಯಿಸಿದ ತಾರೆ. ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ, ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ, ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಪುತ್ರರೊಡಗೂಡಿ ಹರಸೆಮ್ಮನು ತಾಯಿ, ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.